ನಮ್ಮ ಆಧ್ಯಾತ್ಮಿಕ ಜೀವನ ಪಯಣ ಅಂತಂದು ಮೇಡಮ್ಮೆ ನನ್ಗೆ ಒಂದು ಹೇಳಿದ್ದಾರೆ. ಎಲ್ಲರಿಗೂನು ಏನೇ ಮಾಡಿದ್ರುನು ಅದಕ್ಕೂ ಒಂದು ಪಯಣ ಅನ್ನೋದು ಇರುತ್ತೆ, ಹೇಗ್ ಬಂದಿರೋದು ಏನು ಅಂತ ಅಂದು. ನನಗೂ ಅದ್ಭುತವಾಗಿ ಈ ಆಧ್ಯಾತ್ಮಿಕಕ್ಕೆ ಬಂದೆ. ನಾನು ಸಂತೋಷದಿಂದ ಆನಂದದಿಂದ ಬಂದೆ. ಅಂದ್ರೆ ಎಲ್ಲರೂ ಮಾಮೂಲಿಯಾಗಿ ಈ ಧ್ಯಾನಕ್ಕೆ ಬರ್ಬೇಕಂದ್ರೆ ಏನೋ ಒಂದು ಕಾರಣ ಇರುತ್ತೆ. ಏನು ಆರೋಗ್ಯದ ಸಮಸ್ಯೆ ಆಗ್ಲಿ, ಇನ್ ಬೇರೆ ಆಗ್ಲಿ ಅಂತ ಅಂದು. ನಾವು ಆ ರೀತಿ ಬಂದಿಲ್ಲ. ಏನು ನೋಡೋಣಂತೆ, ಎಲ್ಲರೂ ಕೂರ್ತಾರೆ ಮಾಡ್ತಾರೆ, ಏನ್ ಸಿಗುತ್ತೆ ಅಲ್ಲಿ ನೋಡೋಣ ಅದನ್ನು ಅಂತ ಅಂದೆ. ನಾನು ನಮ್ಮ ಮನೆಯವರಿಬ್ರು ನಾವು ಈ ಧ್ಯಾನಕ್ಕೆ ಬಂದ್ವಿ. ಸುಮಾರು 11 ವರ್ಷ ಆಗ್ತಾ ಬಂತು ನಾವು ಧ್ಯಾನಕ್ಕೆ ಬಂದು. ನಾವು ಒಂದು ವಿದ್ರಾಶ್ವತ್ಥ ಅಂತ ಅಂದು ಬೆಂಗಳೂರು ಹತ್ರನೇ ಇದೆ, ಕೋಲಾರ ಡಿಸ್ಟಿಕ್ ಅಲ್ಲಿ. ಅಲ್ಲಿ ಅಶ್ವಥ್ ನಾರಾಯಣ ಸ್ವಾಮಿ ಅಂತ ದೇವ್ರು, ಅಲ್ಲಿ ನಮ್ಮ ಮನೆ ದೇವ್ರು. ನಾವು ಒಂದ್ಸರ್ತಿ ಅಲ್ಲಿ ದೇವಸ್ಥಾನಕ್ಕಂತ ಹೋದ್ವಿ, ದರ್ಶನ ಮಾಡ್ಕೊಂಬರೋಣ ಅಂತ. ನಮ್ ಜೊತೆಗೆ ನಮ್ ಚಿಕ್ಕಮ್ಮ ಅವ್ರು ಬಂದಿದ್ರು, ನಮ್ ತಾಯಿ ತಂಗೀರು. ನೀವು ಹೋಗ್ತಿದ್ದೀರಾ, ನಾವು ಬರ್ತೀವಿ, ಬಹಳ ದಿನ ಆಯ್ತು ಬಂದು ಅಂತ ಅಂದ್ರು. ಸರಿ ಅಂತ ಹೋದ್ವಿ. ಅಲ್ಲಿ ಹೋದಾಗ ನಮ್ಮ ಚಿಕ್ಕಮ್ಮ ಅಂದ್ರೆ ಚಿಕ್ಕಬಳ್ಳಾಪುರಲ್ಲಿ ಇರ್ತಾರೆ ಅವರು, ರಾಧಾ ಅಂತ ಅಂದು. ಅವರು ಧ್ಯಾನಕ್ಕೆ ಬಂದು ಆಗ್ಲೇ ಒಂದು 5-6 ವರ್ಷದ ಮೇಲೆ ಆಗಿತ್ತು. ಅಷ್ಟೊತ್ತಿಗೆ ನಾವು ಒಂದೇ ರೂಮಲ್ಲೇ ಎಲ್ಲರೂ ಅವತ್ತು ಮಲಗಿದ್ವಿ. ಆವಾಗ ಅವರು ಹಿಂಗೆ ಧ್ಯಾನಕ್ಕೆ ಕೂತಿದ್ರು. ನಮ್ಮ ಮನೆಯವರು ಕೇಳಿದ್ರು, ಅದೇನ್ ಅಷ್ಟೊತ್ತು ಹಂಗ್ ಕೂರೋದು ಮಾಡೋದು ಅಂತ ಅಂದು. ಮ್ಯಾಮ್ ಅನ್ಮ್ಯೂಟ್ ಆಗಿದೆ, ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್, ಮ್ಯೂಟ್ ಆಗಿದೆ. ಮೊದ್ಲೆಲ್ಲಾನು ಮಾಡೋದು ಹಂಗೆ ಅಲ್ವಾ, ಒಂದು ಭಜನೆ ಆಗ್ಲಿ, ಒಂದು ಜಪ ಆಗ್ಲಿ, ಅದೇ ಮಾಡ್ತಾ ಇರೋದು. ಆದ್ರೆ ಇವ್ರು ಹಿಂಗ್ ಕೂತಿದಾರಲ್ಲ ಅಂತ ಅಂದು ನಾವು ಕೇಳಿದ್ವಿ. ಆವಾಗ ಅವ್ರಂದ್ರು, ಇಲ್ಲ ಇದು ಧ್ಯಾನ ಅಂತಂದು ಅಂತ ಅಂದ್ರು. ಓಹೋ ಹೌದಾ, ಏನು ಇದ್ರಿಂದ ಏನ್ ಬರುತ್ತೆ ಏನು ಅಂತಾನು ಕೇಳಿದ್ವಿ. ಅವಾಗಿಲ್ಲ, ತುಂಬಾ ಚೆನ್ನಾಗಿರುತ್ತೆ, ಮಾಡಿದ್ರೆ ಒಳ್ಳೇದು ಹಾಗೆ ಅಂದ್ರು. ಒಳ್ಳೇದು ಅಂದ್ರೆ ಯಾವ ರೀತಿ ಅಂದ್ರೆ ನಾವು ಏನ್ ಅನ್ಕೊಂಡ್ರೆ ಅದಾಗತ್ತೆ, ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅಂತ ಅಂದ್ರು. ಹೇಗ್ ಮಾಡೋದು ಅಂದ್ರೆ ಅವಾಗ ಹೇಳಿದ್ರು, ಈ ತರ ಅಂತ ಅಂದ್ರು. ಆವತ್ತೇ ನಾವು ಶುರು ಮಾಡಿದ್ವಿ. ಬೆಳಗಿನ ಜಾವ ಅವರು 5 ಗಂಟೆ ಹಂಗೆ ಹೇಳಿದ್ದು. ಆವಾಗ್ಲೇನೆ ಸರಿ ನೋಡೋಣಂತೆ ಅಂತ ಒಂದ್ 10 ನಿಮಿಷ ಧ್ಯಾನ ಮಾಡಿದ್ವಿ. ಆದ್ರೆ ತುಂಬಾ ಚೆನ್ನಾಗಿತ್ತು. ಒಂಥರ ಆ ವಾತಾವರಣನೂ ಹಾಗೆ ಇತ್ತು, ಮತ್ತೆ ಆ ಎನರ್ಜಿನೂ ಹಾಗೆ ಇತ್ತು ಆ ನಮ್ಮ ವಿದ್ರಾಶ್ವತ್ಥದಲ್ಲಿ. ಅದು ನಮ್ ಮೊದಲನೇ ದಿನನೇ ನಮ್ಗೇನೋ ಒಂಥರ ಆನಂದ ಅನಿಸ್ತು. ಎಲ್ಲ ದೇವರೆಲ್ಲಾನು ಕಾಣ್ತಾ ಇತ್ತು, ಮಧ್ಯ ಎಲ್ಲಾನು ನಾವು ಧ್ಯಾನ ಕೂತ್ಕೊಂಡಾಗ ಮಾಡಿದಾಗ ಅದೆಲ್ಲಾನು ಇತ್ತ. ಆದ್ಮೇಲೆ ನಮ್ ಚಿಕ್ಕಮ್ಮ ಕೇಳಿದ್ರು, ಹೆಂಗಿತ್ತು ಏನು ಅಂತಂದು. ಇಲ್ಲ ಒಂಥರ ಚೆನ್ನಾಗ್ ಅನಿಸ್ತು, ಏನೋ ಒಂಥರ ಮನಸ್ಸಿಗಾಗ್ಲಿ ಇದಕ್ಕಾಗ್ಲಿ ಒಂಥರ ಚೆನ್ನಾಗಿತ್ತು ಅಂತಂದ್ರೆ. ಇಲ್ಲ, ಪ್ರತಿದಿನ ಮಾಡಿ, 41 ದಿನ ಮಂಡಲ ಅಂತ ಮಾಡಿ, ಪ್ರತಿದಿನ ಬೆಳಿಗ್ಗೆ ನೀವು ಎಷ್ಟೊತ್ತಿಗೆ ಶುರು ಮಾಡಿದಿರೋ ಪ್ರತಿದಿನ ಅದೇ ಸಮಯಕ್ಕೆ ಎದ್ದು ಧ್ಯಾನ ಮಾಡಿ ಅಂತಂದು ಹೇಳಿದ್ರು. ಸರಿ ಆಗನಂತೆ ಮಾಡೋಣಂತೆ ಅಂತಂದು ನಾವು ಪ್ರತಿದಿನಾನು ಮಾಡ್ತಾ ಬಂದ್ವಿ. ಮಧ್ಯ ಅವ್ರು ಕೇಳೋರು, 1-2-3 ದಿವ್ಸಕ್ಕೆ ಒಂದ್ಸರ್ತಿ ಫೋನ್ ಮಾಡಿ, ಮಾಡ್ತಿದ್ದೀರಾ ಇಲ್ವಾ ಅಂತ ಅಂದ್ರೆ ಏನು ಅದು ಇವ್ರು ಹಿಂಗೆ ಬಿಟ್ಬಿಡ್ತಾರ ಏನೋ ಅನ್ನೋ ಉದ್ದೇಶಕ್ಕೆ ಅವ್ರು ಕೇಳ್ತಿದ್ರು. ಇಲ್ಲ, ಮಾಡ್ತಾ ಇದೀವಿ ಅಂತಂದು ಪ್ರತಿದಿನಾನು ನಮ್ಗೆ ಚೆನ್ನಾಗೆ ಆಗ್ತಿತ್ತು. ದಿನ ಬೆಳಿಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಕುತ್ಕೊಂತ ಇದ್ವಿ. 5 ಗಂಟೆಯಿಂದ 6 ಗಂಟೆ ತನಕ ಮಾಡ್ತಿದ್ವಿ. 1 ಗಂಟೆ ಹೊತ್ತು ಇಬ್ರು ಜೊತೆಗೆ ನಾವು ಕೂರ್ತಾ ಇದ್ವಿ, ಜೊತೆಗೆ ಮಾಡ್ತಾ ಇದ್ವಿ. ಹಂಗ್ 41 ದಿನ ಆದ್ಮೇಲೆ ಆಮೇಲೆ ಬಿಡು ಅಂದ್ರೂ ಮನಸ್ ಬರಲ್ಲ ಬಿಡಕ್ಕೆ. ಯಾಕೆಂದ್ರೆ ಒಂದು ರುಚಿ ಅಂತ ನೋಡಿರ್ತೀವಲ್ಲ, ಅದಕ್ಕಾಗಿನೇ ಆ ಮಂಡಲ ಅಂತ ಮಾಡೋದು. ಯಾವುದೇ ಆಗ್ಲಿ, ಒಂದು ಪೂಜೆ ಆಗ್ಲಿ, ಜಪ ಆಗ್ಲಿ, ತಪ ಆಗ್ಲಿ, ಮಂಡಲ ಅನ್ನೋದು ಮಾಡೋದು ಏನಕ್ಕೆ ಅಂದ್ರೆ ಇದಕ್ಕೆ ಅಂತ ನಮ್ಗೆ ಅರ್ಥ ಆಯ್ತು. ಇವಾಗ ಒಂದ್ ರೀತಿ ನಾವು ಅಭ್ಯಾಸ ಮಾಡದ್ಮೇಲೆ ಅದನ್ನ ಬಿಡಕ್ ಮನ್ಸು ಬರಲ್ಲ. ಅದರಿಂದ ನಾವು ಸ್ವಾದ ತಗೊಂಡಿರ್ತೀವಿ, ಅದ್ ರುಚಿ ತಗೊಂಡಿರ್ತೀವಿ, ಅದನ್ನ ಬಿಡಕ್ಕೆ ಮನ್ಸು ಬರಲ್ಲ.
ಅದಕ್ಕಾಗಿ ಪ್ರತಿದಿನ ಹಾಗೆ ಮಾಡ್ತಾ ಬಂದ್ವಿ. ನಮಗಿಷ್ಟೆಲ್ಲ ಬೇಗ ಈ ದಾರಿಗೆ ಬರಕ್ಕೆ ಏನಂದ್ರೆ ಕಾರಣ, ನಮ್ಮ ಮನೆಯಲ್ಲಿ ಅಂದ್ರೆ ಏನು, ನಮ್ಮ ಗಂಡನ ಮನೆಗಾಗ್ಲಿ ನಮ್ಮ ತಾಯಿ ಮನೆಗಾಗ್ಲಿ ಮೊದ್ಲಿಂದನೂ ಆಧ್ಯಾತ್ಮಿಕ ಅನ್ನೋದು ತುಂಬಾ ಚೆನ್ನಾಗಿ ಮೂಡ್ ಬಂದಿತ್ತು. ನಮ್ ತಂದೆ ತಾತ ಅಮ್ಮ ಅಜ್ಜಿರು ಎಲ್ಲರೂ ಭಜನೆ ಮಾಡೋದು, ಧ್ಯಾನ ಮಾಡೋದು, ಆ ಒಂದು ಸೇವೆ ಅನ್ನೋದು ಮಾಡೋದು, ಅದು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ನಮ್ದು ಮಡಕ್ಷಿರ ಅಂತ ಅಂದು ಹಿಂದೂಪುರ ಹತ್ರ ನಮ್ಮೂರು, ಆಂಧ್ರ ಅದು. ಅವಾಗ ಅನಂತಪುರ ಜಿಲ್ಲಾದಲ್ಲಿ ಇತ್ತದು, ಇದು ಇದೆ ಈಗ್ಲೂನು. ಅಲ್ಲಿ ನಾನು ಹುಟ್ಟು ಬೆಳೆದಿದ್ದೆಲ್ಲಾನು. ನಮ್ದು ಒಂದು ದೊಡ್ಡ ಕುಟುಂಬ. ಅಂದ್ರೆ ದೊಡ್ಡ ಕುಟುಂಬ ಅಂದ್ರೆ ನಾವು ನಮ್ ತಂದೆ ತಾಯಿಗೆ ನಾನೊಬ್ಳೆ ಮಗಳು, ನಮ್ಮ ಅಣ್ಣಂದ್ರಿಬ್ರು. ಆದ್ರೆ ನಮ್ ತಾತನ್ಗೆ ಅಂದ್ರೆ ನಮ್ಮ ತಂದೆಗೆ 9 ಜನ ತಂಗೀರು. ನಮ್ ತಂದೆನೆ ದೊಡ್ಡವರು ಆಗಿರೋದ್ರಿಂದ ಏನಂದ್ರೆ ಪ್ರತಿದಿನಾನು ಅವ್ರದೇ ಒಂದ್ ಸ್ವಲ್ಪ ಜವಾಬ್ದಾರಿ. ಅದು ನಮ್ ತಾತ ಇದ್ದಾಗ ಅವಾಗೆಲ್ಲಾನು ಒಂದ್ ಸ್ವಲ್ಪ ದೊಡ್ಡವರು ಅಂದ್ರೆ ಮರ್ಯಾದೆ ಕೊಡೋದು ಮಾಡೋದು ಎಲ್ಲಾನು ಇರ್ತಿತ್ತಲ್ವಾ. ಹೀಗೆ ಯಾವಾಗೂ ಅಂತಾರೆ, ಆದ್ರೆ ಅವಾಗ ಹಂಗಲ್ಲ, ಅಷ್ಟು ಚೆನ್ನಾಗಿತ್ತು. ಮತ್ತೆ ಇವರೇ ದೊಡ್ಡವರಾಗಿರೋದ್ರಿಂದ ನಮ್ ತಾಯಿ ಬೇಗನೆ ಸೊಸೆಯಾಗಿ ಬಂದಿದ್ದಾರೆ. ಬಂದ್ಮೇಲೆ ಹೆಣ್ಮಕ್ಳು ಅಂದ್ರೆ ಏನು, ನಾದ್ನೀರು ನಮ್ಮ ಅತ್ತೆಯವರು ಸೋದರತ್ತೆಯವರೆಲ್ಲಾನು ಮಕ್ಕಳಾಗಿ ನೋಡ್ಕೊಂಡಿದ್ದಾರೆ. ಯಾಕೆಂದ್ರೆ ನಮ್ಮ ಅಣ್ಣಂದ್ರ ಜೊತೆಗೆಲ್ಲಾನು ನಮ್ಮ ಅಜ್ಜಿ ಮಕ್ಳು ಇದ್ದಾರೆ. ಅಂದ್ರೆ ಏನು, ಅತ್ತೆಯವರು ನಮ್ಮ ಅಣ್ಣಂದ್ರು ಎಲ್ಲರೂ ಒಂದೇ ವಾರಿಗೆ. ಆ ರೀತಿ ಮನೆಯೇ ತುಂಬಾನು ಮಕ್ಕಳು. ಹಂಗಿದ್ದಾಗ ನಮ್ ತಾತ ಬಹಳ ಸ್ಟ್ರಿಕ್ಟ್ ಆಗಿರೋರು. ಪ್ರತಿದಿನಾನು ಸಂಜೆ 6 ಗಂಟೆ ಆಯ್ತು ಅಂದ್ರೆ ಹಾಲಲ್ಲಿ ಬಂದು ಎಲ್ಲರೂ ಕೂರ್ಬೇಕು. ಇವಾಗ ಹೇಳ್ಬೇಕು ಅಂದ್ರೆ ನಾವೊಂದ್ ದೇವಸ್ಥಾನಕ್ಕೋ ಭಜನೆಗೋ ಹೋದ್ರೆ ಹೆಂಗ್ ಕೂರ್ತೀವೋ ಹಂಗೆ 20 ಜನ ಆಗ್ತಿದ್ರೇನೋ. ಆ ದೊಡ್ಡವ್ರ ಮಕ್ಳು, ನಮ್ಮ ಅತ್ತೆಯವರು ಅವ್ರ ಮಕ್ಳು ಮತ್ತೆ ಅಳಿಯಂದಿದ್ ಬಂದಿದ್ರು ಅವರು ಎಲ್ಲರೂ ಸೇರಿ ಅವರು ಭಜನೆ ಹೇಳ್ಕೊಡ್ತಿದ್ರು. 6 ಗಂಟೆಯಿಂದ 7 ಗಂಟೆ ತನಕನು ಭಜನೆ. ಅವರು ಮಧ್ಯ ಮೇಲ್ ಕೂರೋರು. ಅಂದ್ರೆ ನನಗ್ ಜ್ಞಾಪಕ ಇಲ್ಲ, ನಮ್ ತಂದೆಯವರೆಲ್ಲಾನು ಹೇಳ್ತಿದ್ರು. ನಮ್ಮ ಅತ್ತೆಯವರು ತಂದೆಯವರು ಈಗ್ಲೂನು ನಮ್ಮ ಅತ್ತೆಯವರು ಹೇಳ್ತಾರೆ, ನಮ್ಮಪ್ಪ ಹಂಗೆಲ್ಲ ಸ್ಟ್ರಿಕ್ಟ್ ಆಗಿದ್ರು ಅಂತ ಅಂದು. ಇವಾಗ ಎಲ್ಲನ ಲೇಟ್ ಆಯ್ತು ಅಂತ ಅಂದು ಹಿಂದ್ಗಡೆ ಬಂದ್ ಕುತ್ಕೊಂಡ್ರೆ ನಮ್ ತಾತ ಗಮನಿಸ್ತಿದ್ರಂತೆ. ಭಜನೆ ಎಲ್ಲ ಆದ್ಮೇಲೆ ಅವ್ರನ್ನ ಕರೆದ್ಬಿಟ್ಟು ಎಲ್ಲೋಗಿದ್ದೆ ಏನು, ಯಾಕೆ ಲೇಟ್ ಆಯ್ತು ಅಂತ ಅಂದು ಒಂದು ಇಷ್ಟುದ್ದ ಕೋಲ್ ಇಟ್ಕೊಂಡು ಕೈ ಏಟ್ ಸಮೇತನು ಹಾಕ್ತಿದ್ರಂತೆ. ಅಷ್ಟು ಸ್ಟ್ರಿಕ್ಟ್ ಆಗಿ ಅವ್ರು ಮಾಡ್ತಿದ್ರು. ಅಂದ್ರೆ ಏನು, ಆಧ್ಯಾತ್ಮಿಕತೆಗೆ ಅವರು ಅಷ್ಟ ಶ್ರದ್ಧೆಯಾಗಿ ಮಾಡಿಸ್ತಿದ್ರು. ಎಲ್ಲರೂ ಭಜನೆಗಿರ್ಬೇಕು, ಎಲ್ಲರೂ ಭಜನೆ ಮಾಡ್ಬೇಕು, ಭಗವಂತನ ಒಲಿಸ್ಕೋಬೇಕು ಅಂತಂದು ಹಾಗೆ ಮಾಡ್ತಿದ್ರು. ಅದೇ ರೀತಿ ಎಲ್ಲರೂ ನಡ್ಕೊಂತ ಇದ್ರು. ಆಮೇಲೆ ಬರ್ತಾ ಬರ್ತಾ ನಮ್ ತಾತನಿಗೂ ಆಯ್ತು, ಅವರು ವಯಸ್ಸು ಮೀರ್ತು, ಮತ್ತೆ ಅವರು ಕೊನೆ ಉಸಿರಿಟ್ರು. ಆಮೇಲೆ ನಮ್ ತಂದೆ ಜವಾಬ್ದಾರಿ ತಗೊಂಡು ಎಲ್ಲರನ್ನು ನೋಡ್ಕೊಂಡು ನಮ್ಮನ್ನು ನೋಡ್ಕೊಂಡು, ಇನ್ನೊಂದೇನು ಅಂದ್ರೆ ಅಷ್ಟು ಚೆನ್ನಾಗಿ ಅದೇ ರೀತಿನೇ ಭಜನೆ ಮಾಡೋದಾಗ್ಲಿ, ದೇವಸ್ಥಾನಕ್ಕೆ ಹೋಗೋದಾಗ್ಲಿ ಮಾಡೋದಾಗ್ಲಿ ಎಲ್ಲ ಮಾಡ್ತಿದ್ರು. ಮತ್ತೆ ನಮ್ಮ ದೇವಸ್ಥಾನದಲ್ಲಿ ಸಮೇತನು ಅವರೇ ಅಧ್ಯಕ್ಷರಾಗಿನೂ ಇದ್ರು. ಅವ್ರ ಮೂಲಕನೇ ಎಲ್ಲಾನು ಕಾರ್ಯಕ್ರಮಗಳು ನಡೀತಿತ್ತು ಅನ್ನೋದಕ್ಕಿಂತ ಬೇರೆಯವ್ರು ನೋಡ್ಕೊಳ್ಳೋರು ಇರ್ಲಿಲ್ಲ, ಇವರೇ ಎಲ್ಲಾನು ಜವಾಬ್ದಾರಿ ತಗೊಂಡು ಎಲ್ಲ ಮಾಡ್ತಿದ್ರು. ಇನ್ನೊಂದ್ ಏನಂದ್ರೆ ನಮ್ ದೇವಸ್ಥಾನದಲ್ಲಿ ಒಂದು ಗೀತಾ ಮಂದಿರ ಅಂತ ಅಂದು ಸಮೇತನು ನಮ್ ತಂದೆಯವರ ಆಧ್ವರ್ಯದಲ್ಲೇ ಒಂದು ಕಟ್ಸಿರೋದು. ಅದಕ್ಕಾಗಿನೇ ಆ ಟೈಮಲ್ಲಿ ನಾನ್ ಹುಟ್ಟಿದ್ದೆ ಅಂತ ಅಂದು ನನಗ್ ಗೀತಾ ಅಂತಾನು ಹೆಸರು ಅವರು ಇಟ್ಟಿರೋದು. ಮೊದ್ಲ ಕಾಲಕ್ಕೆ ಹಂಗೆ ಅಲ್ವಾ, ಒಂದು ಯಾತ್ರೆಗೆ ಹೋದ್ರೆ ಆ ಯಾತ್ರೆಯಿಂದ ಬಂದ ಮೇಲೆ ಅವ್ರ ಮನೆಯಲ್ಲಿ ಮಕ್ಳು ಯಾರಾದ್ರೆ ಆ ದೇವ್ರ ಹೆಸರು ಇಡೋದು. ಕಾಶಿಗೆ ಹೋದ್ರೆ ವಿಶ್ವನಾಥ ಅಂತಂದು, ಧರ್ಮಸ್ಥಳಕ್ಕೆ ಹೋದ್ರೆ ಮಂಜುನಾಥ ಅಂತಂದು, ಈ ರೀತಿ ಹಂಗ್ ಮಾಡ್ತಿದ್ರಲ್ಲ. ಆ ರೀತಿ ನಮ್ ತಂದೆ ಗೀತಾ ಮಂದಿರ ಕಟ್ಸಿದೀನಿ ಅಂತಂದು ಮಗಳಿಗೆ ಗೀತಾ ಅಂತ, ಗೀತಾವಾಣಿ ಅಂತ ಅಂದು ಹೆಸರಿಟ್ರು. ಅಂದ್ರೆ ಎಷ್ಟು ನಾನ್ ಹೇಳೋದು ಏನಕ್ಕೆ ಅಂದ್ರೆ, ಆ ಭಗವಂತ ಅನ್ನೋದು ಇದು ಅನ್ನೋದು ಆವಾಗಿಂದಾನು ಅಲ್ಲಿ ಅವರಲ್ಲಿ ರಕ್ತ ಕಣಗಳಲ್ಲಿನೂ ಆ ರೀತಿ ಬಂದಿತ್ತು. ಆಮೇಲೆ ಅವರು ಹಾಡು ಹೇಳೋದಾಗ್ಲಿ, ಸಂಗೀತ ಹೇಳೋದಾಗ್ಲಿ ಅದೆಲ್ಲನೂ ಮಾಡ್ತಿದ್ರು. ಮಕ್ಕಳು ಜೋಲಿ ಹಾಗೆ ಮಲಗ್ಸಿದ್ರೆ
ನಮ್ ತಂದೆ ಹಾಡ್ ಸಮೇತನು ಹೇಳೋರು, ಲಾಲಿ ಹಾಡೆಲ್ಲಾನು. ಹಂಗೆಲ್ಲ ಬಂದು ನಾವು ಹುಟ್ಟದಾಗಿಂದ ಇದೆಲ್ಲ ನೋಡಿದ್ಮೇಲೆ ನಮಗೂನು ದೇವ್ರು, ಭಕ್ತಿ, ಭಜನೆ ಅನ್ನೋದು ತುಂಬಾ ನಮಗೆ ಆವಾಗಿಂದನು ಒಲ್ಮೆ ಇತ್ತು. ಹಂಗೆಲ್ಲಾನು ಬೆಳ್ಕೊಂಡ್ ಬಂದ್ವಿ. ಆಮೇಲೆ ದೊಡ್ಡವರಾಗಿದ್ದು ಎಲ್ಲ ಆಯ್ತು. ಅದಾದ್ಮೇಲೆ ಮದ್ವೆ ಆಗಿ ಬಂದ್ಮೇಲೆ ಇಲ್ಲಿ ಸಮೇತನು ನಮ್ಗೆಲ್ಲದಕ್ಕೂನು ಸಪೋರ್ಟ್ ಕೊಟ್ರು. ನಮ್ಮ ಅತ್ತೆ ಮಾವರಾಗ್ಲಿ, ನಮ್ಮ ಮನೆಯವರಾಗ್ಲಿ ಎಲ್ಲಾನು. ಇಲ್ಲಿನೂ ನಾನು ಭಜನೆಗೆಲ್ಲಾನು ಹೋಗ್ತಾ ಇದ್ದೆ, ಭಜನೆ ತರಗತಿಗೆ ಹೋಗ್ತಿದ್ದೆ, ಹಾಡಿನ ಕ್ಲಾಸಿಗೆ ಹೋಗ್ತಿದ್ದೆ. ಅದಕ್ಕಾಗಿನೇ ನಾವು ಧ್ಯಾನ ಅನ್ನೋದಕ್ಕೆ ಅದು ನಮ್ ಗುರುಗಳು ಯಾವಾಗ್ಲೂ ಹೇಳ್ತಿದ್ರಲ್ಲ, ಆ ಧ್ಯಾನಕ್ಕೂನು ಸಂಗೀತಕ್ಕೂ ಹಾಡಿಕ್ಕೂ ಬಹಳ ಅವಿನಾಭಾವ ಸಂಬಂಧ ಇದೆ ಅಂತ ಅಂದು. ಅದಕ್ಕಾಗಿನೇ ನಮ್ಮ ಬುದ್ಧ ಪೌರ್ಣಮಿಯಲ್ಲಾಗ್ಲಿ ಮತ್ತೆ ಕಡ್ತಾಲಲ್ಲಾಗ್ಲಿ ಎಲ್ಲೇ ಆಗ್ಲಿ ಧ್ಯಾನ ಮಾಡಿದ್ರೆ ಸಂಗೀತದೊಂದಿಗೆ ಧ್ಯಾನ ಅಂತಾನೆ ಮಾಡಿಸ್ತಾರೆ. ಈಗ ಸಮೇತನು ನಾವು ಮೊದ್ಲು 20 ನಿಮಿಷ ನಾವು ಸಂಗೀತ ನಾದದೊಂದಿಗೆ ನಾವು ಧ್ಯಾನ ಮಾಡಿದ್ವಿ. ಅದಕ್ಕೆ ಅಷ್ಟು ಅವಿನಾಭಾವ ಸಂಬಂಧ ಇದೆ ಅಂತಾನೆ ಹೇಳ್ಬೇಕು ಅಂತಾನೆ ಅನ್ಕೋಬೇಕು. ಅದಕ್ಕಾಗಿ ಧ್ಯಾನಕ್ ಬಂದ್ವಿ. ಆ ಇದ್ರಿಂದ ಬೇಗ ಬಂದ್ವಿ ಅಂತ ಅನ್ಸುತ್ತೆ. ಅಷ್ಟೆಲ್ಲ ಆದ್ಮೇಲೆ ಮತ್ತೆ ಈ ಧ್ಯಾನಕ್ ಬಂದ್ಮೇಲೆ ನಮ್ಮ ಚಿಕ್ಕಮ್ಮ ಹೇಳಿದ್ರು ಅಂತ ಮಾಡಿದ್ವಲ್ಲ, ಅದಾದ್ಮೇಲೆ ಒಂದ್ಸರ್ತಿ ಬೆಂಗಳೂರಿಗೆ ಪಿರಮಿಡ್ ವ್ಯಾಲಿಗ್ ಬರ್ರಿ ಅಂತ ಹೇಳಿದ್ರು ನಮ್ ಚಿಕ್ಕಮ್ಮ. ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಬುದ್ಧ ಪೌರ್ಣಮಿದು 3 ದಿನ ಇರುತ್ತೆ, ಬನ್ನಿ ಅಂತ ಕರೆದ್ರು. ಸರಿ ಅಂತ ಅಂದು ನಾನು ನಮ್ಮ ಮನೆಯವರು, ನಾವ್ ಎಲ್ಲೇ ಹೋದ್ರು ನಾವಿಬ್ರುನೆ ಜೊತೆಗೆ ಹೋಗೋದಾಗ್ಲಿ ಬರೋದಾಗ್ಲಿ ಮಾಡೋದಾಗ್ಲಿ ಎಲ್ಲಾನು ಮಾಡ್ತೀವಿ. ಇಬ್ರುನು ಅಲ್ಲಿಗೆ ಹೋದ್ವಿ. ಅಲ್ಲಿ ತುಂಬಾ ಚೆನ್ನಾಗಿತ್ತು. ಅದು ಇನ್ನೂ ಮೊದ್ಲ ಸರ್ತಿ ಹೋಗಿದ್ದಲ್ವಾ, ಬಹಳ ಎಂಜಾಯ್ ಮಾಡಿದ್ವಿ. ಬೆಳಿಗ್ಗೆ ಧ್ಯಾನ ಆಗ್ಲಿ, ಮತ್ತೆ ಊಟ ತಿಂಡಿ ಆಗ್ಲಿ, ಆ ಜನ ನೋಡೋದಾಗ್ಲಿ, ಆಮೇಲೆ ಉಳ್ದಿರೋ ಟೈಮಲ್ಲಿ ಎಲ್ಲ ಒಂದು ಮರದ ಕೆಳಗೆಲ್ಲಾನು ಅಲ್ಲಲ್ಲಿ ಗುಂಪು ಸೇರ್ಕೊಂಡು ಅವ್ರವ್ರ ಅನುಭವ ಎಲ್ಲ ಹೇಳ್ಕೊಳ್ಳೋದು ಮಾಡೋದಾಗ್ಲಿ, ಅದೆಲ್ಲಾನು ಒಂಥರ ನಮ್ಗೆ ಹೊಸದಲ್ವಾ, ಚೆನ್ನಾಗ್ ಅನಿಸ್ತಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆವಾಗ ಇದು ನಮ್ಮ ಗುರುಗಳು ಧ್ಯಾನ ಆದ್ಮೇಲೆ ಒಂದು ಸ್ವಲ್ಪ ಅನುಭವ ಹಂಚಿಕೆ ಅಂತಾನು ಹೇಳ್ತಿದ್ರು, ಒಂದ್ ಸ್ವಲ್ಪ ವಿಷಯಗಳು ಹೇಳ್ತಿದ್ರು. ಅದೆಲ್ಲಾನು ಕೇಳ್ಕೊಂಡು ಇರ್ತಿದ್ವಿ. ಸರಿ ಅಂತಂದು ಒಂದ್ಸರ್ತಿ ನಾವು ಬೆಳಿಗ್ಗೆ 3 ದಿವಸದಲ್ಲೇ ಒಂದಿನ ಬೆಳಿಗ್ಗೆ ಧ್ಯಾನಕ್ಕೆ ಕೂತಿದ್ದೀನಿ. ಕೂತ್ಕೊಂಡಾಗ ಒಂದು ವಾಯ್ಸ್ ನನ್ಗೆ ಒಳಗಿಂದ ಬಂತು. ಧ್ಯಾನ ಆದ್ಮೇಲೆ ನಮ್ ಚಿಕ್ಕಮ್ಮನ್ ಕೇಳ್ದೆ, ಹಿಂಗೆ ಏನಾದ್ರೂ ನಮ್ಗ್ ಅನ್ಸುತ್ತೆ, ಏನೋ ಒಂದ್ ವಾಯ್ಸ್ ಬರುತ್ತೆ ಅಂದ್ರೆ ಅದೇನ್ ಹೆಣ್ಮಕ್ಳದ ಗಂಡ್ಮಕ್ಳದ ಹಂಗೆ ಅಂದ್ರೆ, ಹಂಗೇನಿಲ್ಲ, ಯಾವ್ದಾದ್ರೂನು ಹಾಗ್ ಬರುತ್ತೆ ಅಂತ ಅಂದ್ರು. ನನ್ ಪಕ್ಕಕ್ಕೆ ಇದ್ರು. ಯಾಕೆ ಅಂದ್ರು. ಇಲ್ಲ, ನನ್ಗೆ ಒಂದು ವಾಯ್ಸ್ ಕೇಳಿಸ್ತು ಅಂತ ಅಂದೆ ನಾನು. ಏನದು ಅಂತ ಕೇಳಿದ್ರು. ಏನಿಲ್ಲ, ನೀನು ನನ್ನನ್ ಬಿಡ್ಬೇಡ, ನಾನ್ ನಿನ್ನನ್ ಬಿಡೋದಿಲ್ಲ ಅಂತ ಅಂದು ಒಂದು ವಾಕ್ಯ ಬಂತು ಅಂತ ಅಂದೆ. ಹೌದಾ, ಸರಿ ಆಗ್ಲಿ ನೋಡೋಣಂತೆ ಅಂತ. ಆಮೇಲೆ ಹಿಂಗ್ ದೊಡ್ಡ ಮಾಸ್ಟರ್ಸ್ ಎಲ್ಲಾನು ಸಿಕ್ಕಿದಾಗ ಈ ತರ ಬಂತು ಅಂದ್ರೆ ಅದಕ್ಕೆ ಅವರು ಎಕ್ಸ್ಪ್ಲನೇಷನ್ ಕೊಟ್ರು. ಹೇಗೆ ಅಂದ್ರೆ, ನಿಮ್ಮ ಜೀವನದಲ್ಲಿ ನೀವು ಧ್ಯಾನವನ್ನು ಬಿಡಬೇಡಿ, ಧ್ಯಾನವನ್ನು ಅಷ್ಟು ನೀವು ಸುಂದರವಾಗಿ ನೀವು ಅಳವಡಿಸ್ಕೊಂಡಿದ್ದೀರಲ್ವಾ, ನಿಮಗೆಲ್ಲನೂ ಒಳ್ಳೇದ್ ಮಾಡುತ್ತೆ, ನೀವು ಅದನ್ನ ಬಿಡಬೇಡಿ, ಅದು ನಿಮ್ಮನ್ನು ಬಿಡೋದಿಲ್ಲ ಅಂತ. ಹಾಗೆ ನನ್ಗೆ ತುಂಬಾ ಸಂತೋಷ ಆಯ್ತು ಆ ಸೆಂಟೆನ್ಸ್ ಬಂದಿದ್ದು. ಯಾಕೆಂದ್ರೆ ಏನೇ ಆಗ್ಲಿ ಒಂದು ನಮಗೆ ಬಂದ್ರೆ, ಹೌದು ನನ್ನನ್ನ ಅದು ಬಿಡೋದ್ ಬೇಡ ಅಂತಾನೆ ನಾವ್ ಇಟ್ಕೊಂಡಿರ್ತೀವಿ. ಹಾಗೆ ಅಂತ ಅಂದು ಅದು ಬಂತು. ನನಗೂ ಚೆನ್ನಾಗೂ ಅನಿಸ್ತಿತ್ತು. ಪ್ರತಿದಿನ ಮಾಡ್ತಾನು ಬಂದ್ವಿ. ಅದರಿಂದ ಬಹಳ ಉಪಯೋಗಗಳೇ ನಾವು ತಗೊಂಡಿದೀವಿ. ಹಂಗೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಊರಿಗೆ ಬಂದು ಊರಿನಲ್ಲಿ ಪ್ರಚಾರ ಎಲ್ಲ ಮಾಡ್ತಾ ಇದ್ವಿ. ಎಲ್ಲರಿಗೂನು ಧ್ಯಾನ ಹೇಳ್ಕೊಡೋದಾಗ್ಲಿ, ಧ್ಯಾನ ಮಾಡಿ ಅಂತ ಹೇಳೋದಾಗ್ಲಿ, ಆ ತರ ಎಲ್ಲಾನು ಮಾಡ್ತಾ ಇದ್ವಿ. ಅದಾದ್ಮೇಲೆ ಒಂದ್ಸರ್ತಿ ನಾನು ನಮ್ಮ ಮನೆಯವರು ಬೆಂಗಳೂರಿಗೆ ಹೋಗಿದ್ವಿ. ಬೆಂಗಳೂರಿಂದ ಮೌನ ಧ್ಯಾನ ತುಂಬಾ ಚೆನ್ನಾಗಿರುತ್ತೆ ಅಂತ ನಮ್ ಚಿಕ್ಕಮ್ಮನೆ ಹೇಳಿದ್ರು. ಎಲ್ಲಿ ಅಂದ್ರೆ ಮದನಪಲ್ಲಿ ಹತ್ರ ಕೊಟಾಲ ಅಂತ ಒಂದು ಊರಿದೆ, ಅಲ್ಲಿ ಅವ್ರು ಹೋಗಿದ್ರಂತೆ. ಅಂದ್ರೆ 1 ವಾರ ಇರ್ಬೇಕಲ್ಲಿ, ಮೌನವಾಗಿರ್ಬೇಕು ಅಂತ ಹೇಳಿದ್ರು. ಸರಿ ಅಂತ ನಾವು ಬೆಂಗಳೂರಿಗೆ ಹೋದಾಗ ಹೋಗೋಣಂತೆ ಅಂತ ಅಂದು ಇಬ್ರುನು ಮದನಪಲ್ಲಿಗೆ ಹೋಗ್ಬಿಟ್ಟು ಅಲ್ಲೆಲ್ಲ ವಿಚಾರಿಸ್ಕೊಂಡು ಹೆಂಗ್ ಹೋಗ್ಬೇಕು ಅಂತ ಅಂದು ಹಂಗ್ ಕೊಟಾಲ ಸೇರ್ಕೊಂಡ್ವಿ. ಅಲ್ಲಿ ಸೇರ್ಕೊಂಡ್ಮೇಲೆ ಹೋದ ತಕ್ಷಣ ಮೊದ್ಲು ಅವ್ರಿಗೆ ಮಾಡೋದೇ ಏನಂದ್ರೆ ನಮ್ ಫೋನ್ ಇಸ್ಕೊಂಡ್ಬಿಡ್ತಾರೆ, ಮೊಬೈಲ್. ಅದರಿಂದಾನೇ ನಮಗೆ ಬಹಳ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತಂದು ಮತ್ತೆ ನಾವು ಮನೆಯಲ್ಲಿ ಹೇಳಿದ್ವಿ, ಫೋನ್ ಮಾಡಿ ಹೇಳಿದ್ವಿ, ಹಿಂಗೆ ಫೋನ್ ನಮ್ಮ ಹತ್ರ ಇರೋದಿಲ್ಲ 1 ವಾರ ಹಾಗೆ ಅಂತ. ಆಮೇಲೆ ಅಲ್ಲಿ ನಂಬರು ಒಂದು ಕೊಟ್ಟಿದ್ವಿ, ಅಕಸ್ಮಾತ್ ಎಮರ್ಜೆನ್ಸಿ ಅಂದ್ರೆ.
ಅದಕ್ಕೆ ಫೋನ್ ಮಾಡ್ಬೋದು ಅಂತ ಅಂದ್ರು. ಆ ಫೋನ್ ಎರಡೂ ಕೊಟ್ವಿ. ಆವಾಗಿಂದಾನೇ ನಾವು ಮಧ್ಯಾಹ್ನ ಸೇರ್ಕೊಂಡ್ವಿ. ಮಧ್ಯಾಹ್ನ ಊಟ ಅಂತ ಅಂದು ಅಲ್ಲಿ ಊಟ ತಿಂಡಿ ಎಲ್ಲಾನು ವ್ಯವಸ್ಥೆ ಇರುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಹೋಗಿ ನೋಡಿದಾಗ ಏನಾಯ್ತು, ಫಸ್ಟು ಎಲ್ಲರಿಗೂ ಊಟಕ್ಕೆ ಬಡಿಸ್ತಿದ್ರು. ಅಲ್ಲಿ ಸ್ವಲ್ಪನೇ, ಅದು ಏನ್ ಗೊತ್ತಾ, ಮಧ್ಯಾಹ್ನ ಊಟ ಒಂದ್ ಸ್ವಲ್ಪ ಗಂಜಿ, ಇಲ್ಲಾಂದ್ರೆ ಒಂದ್ ಸ್ವಲ್ಪ ಫ್ರೂಟ್ಸು ಈ ತರ ಕೊಡ್ತಿದ್ರು. ನಾವ್ ಫಸ್ಟ್ ಏನ್ ಅನ್ಕೊಂಡ್ವಿ, ಅಯ್ಯೋ ಇಷ್ಟ ಕೊಟ್ರೆ ಆಗತ್ತಾ ಅಂತ ಅನ್ಕೊಂಡ್ವಿ. ಬಂದಿದೀವಲ್ಲ ಹೆಂಗಾಗುತ್ತೋ ಏನೋ ಅಂತ. ಮೇಡಮ್ ವಾಯ್ಸ್ ಬ್ರೇಕ್ ಆಯ್ತು ನಿಮ್ದು. ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಇರಬಹುದು. ಮಾಡ್ಸೋದಾಗ್ಲಿ ಅದೆಲ್ಲಾನು ಮಾಡ್ತಾ ಇದ್ರು. ತುಂಬಾ ಜನಾನೇ ಇದ್ವಿ. ಆ ಇದ್ರಲ್ಲಿ ನಾವು ಧ್ಯಾನಕ್ಕೆ ಹೋದ್ವಿ, ಧ್ಯಾನ ಮಾಡಿದ್ವಿ. 5 ಗಂಟೆಗೆ ಒಂದು ಬ್ರೇಕ್ ಕೊಟ್ರು, 5-5:30ಗೆ. ಆವಾಗ ಏನಂದ್ರೆ ಒಂದ್ ಸ್ವಲ್ಪ ಗಂಜಿ ಕೊಟ್ರು. ಒಂದು ಕಾಫಿ ಟೀ ಇರೋದಿಲ್ಲ, ಗಂಜಿ ಕೊಟ್ರು. ಗಂಜಿ ಕುಡಿಯೋದು, ಆಮೇಲೆ ಒಂದು ಅರ್ಧ ಗಂಟೆ ಫ್ರೆಶ್ ಅಪ್ ಆಗಿ ಬರೋದು. ಮತ್ತೆ 6 ಗಂಟೆಗೆ ಮತ್ತು ಧ್ಯಾನ. 6 ಗಂಟೆಯಿಂದ ಮತ್ತು 9 ಗಂಟೆ ತನಕ. 9 ಗಂಟೆ ಆದ್ಮೇಲೆ ಮತ್ತಕ್ಕೆ ಊಟ. ಊಟ ಅಂದ್ರೆ ರಾತ್ರಿ ರಾಗಿ ಗಂಜಿ, ಒಂದ್ ಸ್ವಲ್ಪ ಫ್ರೂಟ್ಸ್, ಈ ತರ. ಏನಂದ್ರೆ ಅಲ್ಪಾಹಾರ. ಆಮೇಲೆ ಒಂದು ಮಾತುನು ಮಾತಾಡಂಗಿಲ್ಲ ಅಂತ ಮೊದ್ಲನೇ ಹೇಳಿದ್ರು. ಒಬ್ರಿಗೊಬ್ರು ಯಾರುನು ಮಾತಾಡಂಗಿಲ್ಲ ಅಂತ. ಸರಿ ಅಂತ ಅಂದ್ರೆ ನಾವ್ ಅದೇ ಅಳವಡಿಸ್ಕೊಂತಾನೆ ಬಂದ್ವಿ. ರೂಮಿಗೆ ಬಂದ್ರು ಸಮೇತನು ನಾವು ಮಾತಾಡ್ತಾ ಇರ್ಲಿಲ್ಲ. ಮೌನ ಅಂದ್ರೆ ಪೂರ್ತಿ 1 ವಾರ ಪೂರ್ತಿ ಹಂಗಿದ್ವಿ. ಅಲ್ಲಿ ರಾತ್ರಿ ಅಷ್ಟೇ, ರಾತ್ರಿ ಗಂಜಿನೂ ಅಲ್ಲಿ ಕುಡಿದ್ಮೇಲೆ ಮತ್ತೆ ಊಟ, ಅಯ್ಯೋ ಮತ್ತೆ ಮಲಗೋದು. ಮಲಗದ್ಮೇಲೆ ಬೆಳಿಗ್ಗೆ ಮತ್ತೆ 5 ಗಂಟೆಗೆ ಎದ್ದು ಅಲ್ಲಿ ಕಷಾಯ ಇಟ್ಟಿರ್ತಾರೆ, ಕುಡಿದ್ಬಿಟ್ಟು ಅದಕ್ಕೆ ಧ್ಯಾನಕ್ಕೆ ಹೋಗೋದು. ಹೀಗೆ ಪ್ರತಿದಿನಾನು ಇದೇ ರೊಟೀನ್. ಮಧ್ಯ ಒಂದೊಂದ್ ದಿನ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಿದ್ರು. ಬೆಳಿಗ್ಗೆ 5ರಿಂದ 7 ಗಂಟೆ ತನಕ ಧ್ಯಾನ ಮಾಡಿಸಿ. ಮೇಡಮ್ ಯಾರ್ದೋ ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಟ್ರೆಕ್ಕಿಂಗ್ ಮಾಡಿಸಿ ಎಲ್ಲರಿಗೂ ಅಲ್ಲಿ ಒಂದು ಸಣ್ಣದು ಬೆಟ್ಟ, ಗುಡ್ಡದ ತರ ಇದೆ, ಅಲ್ಲಿಗೆ ಮೇಲಕ್ಕೆ ಕರ್ಕೊಂಡು ಹೋಗಿತ್ತು. ಸರ್ನು ಬರ್ತಿದ್ರು, ನಮ್ಮನ್ನೆಲ್ಲರನ್ನು ಕರ್ಕೊಂಡೋಗಿ ಅಲ್ಲಿ ಕೂರ್ಸಿ ಅಲ್ಲಿ ಧ್ಯಾನ ಮಾಡಿಸಿ. ಅಲ್ಲಿ ಒಂದ್ ಸ್ವಲ್ಪ ಸೂರ್ಯೋದಯ ಕಾಣ್ತಿತ್ತು, ಆ ಸೂರ್ಯನ ಎದುರಿಗೆ ಕೂರ್ಸ್ಕೊಂಡು ಧ್ಯಾನ ಮಾಡೋದು, ಅದೆಲ್ಲ ನೇಚರ್ ಎಲ್ಲಾನು ನೋಡ್ಕೊಂತ ಮಾಡೋದು, ಅದೆಲ್ಲಾನು ಮಾಡಿಸ್ತಿದ್ರು. ತುಂಬಾ ಚೆನ್ನಾಗಿತ್ತು. ಅಂದ್ರೆ ಅಷ್ಟ್ ಅದ್ಭುತವಾಗಿತ್ತು. ಅಲ್ಲಿ ಅಷ್ಟೇ ನಾವ್ ಎಷ್ಟು ಎಂಜಾಯ್ ಮಾಡಿದ್ವಿ ಅಂದ್ರೆ, ನಾವ್ ಎಲ್ಲನ ಹೋಗಿ ನಾವ್ ಮಾಡಿದ್ರೆ ಅಂದ್ರೆ ಅಲ್ಲಿ ಲೀನ ಆಗ್ಬಿಟ್ಟಿರ್ತೀವಿ. ಮನೆ ಕಡೆ ಆಗ್ಲಿ ಅದಾಗ್ಲಿ ಇದಾಗ್ಲಿ ನಾವ್ ಏನು ಯೋಚನೆನೇ ಇಟ್ಕೊಳ್ಳೋದಿಲ್ಲ. ಅದಕ್ಕಾಗಿನೇ ನಾವ್ ಅಷ್ಟ್ ಎಂಜಾಯ್ ಮಾಡೋದು. ನಾವೆಲ್ಲ ಯಾರೇ ಆಗ್ಲಿ ಅದು ಮಾಡಿದ್ರೆ ಆವಾಗ ಅದ್ರಲ್ಲಿರೋ ಸಾರ ನಮ್ಗೆ ಗೊತ್ತಾಗುತ್ತೆ. ಹಾಗ್ ಬಂದ್ವಿ. ಆಮೇಲೆ ಮಧ್ಯಾಹ್ನ ಅಲ್ಲಿ ಹೆಂಗೆ ಅಂದ್ರೆ ಎಲ್ಲಾ ತರ ಎಂಜಾಯ್ ಮಾಡಿದ್ವಿ. ಮಧ್ಯಾಹ್ನ ಊಟ ಆದ್ಮೇಲೆ 1 ಅವರ್ ಬ್ರೇಕ್ ಕೊಡ್ತಾರ. ಅಲ್ಲೊಂದು ಕೇರಂ ಬೋರ್ಡ್ ಇತ್ತು, ಆಟ ಆಡೋದು. ಅಲ್ಲಿ ಹೋಗಿ ಅದನ್ನು ಆಟ ಆಡ್ತಾ ಇದ್ವಿ. ಆಮೇಲೆ ಸಾಯಂಕಾಲ ಒಂದು ಮರಕ್ಕೆ ಒಂದು ಹಗ್ಗ ಕಟ್ಟಿದ್ರು, ಜೋಕಾಲಿ ತರ, ಅದನ್ನು ಮಾಡ್ತಿದ್ವಿ. ಇಲ್ಲಿ ಧ್ಯಾನನೂ ಮಾಡ್ತಿದ್ವಿ, ಇಲ್ಲಿ ಇದು ಎಂಜಾಯ್ ಮಾಡ್ತಿದ್ವಿ. ಮತ್ ಸಾಯಂಕಾಲ ಚಪಾತಿ ಅದೆಲ್ಲ ಮಾಡ್ಬೇಕಂದ್ರೆ ಹೆಣ್ಮಕ್ಳನ್ನ ಸ್ವಲ್ಪ ಜನ ಕರಿಯೋರು, ಉದ್ದಕ್ಕಾಗ್ಲಿ ಮತ್ತೆ ಸುಡಕ್ಕಾಗ್ಲಿ. ಅದಕ್ಕೂ ಹೋಗಿ ಅದಕ್ಕೂ ಸೇವೆ ಮಾಡ್ತಾ ಇದ್ವಿ. ಈ ರೀತಿ ಪ್ರತಿ ಒಂದ್ರಲ್ಲಿನೂ ನಾವು ಇನ್ವಾಲ್ವ್ ಆಗ್ಬಿಟ್ರೆ ಅದ್ರ ಆನಂದನೇ ಬೇರೆ ಇರುತ್ತೆ. 1 ವಾರ ಆ ತರ ಎಲ್ಲಾನು ಇದ್ದು, ಒಂದಿನ ಅಂತೂ ಅಲ್ಲಿ ಒಂದು ಕ್ರಿಸ್ಟಲ್ ಪಿರಮಿಡ್ ಅಂತ ಒಂದಿದೆ ಅಲ್ಲೇ. ಎಷ್ಟು ಚೆನ್ನಾಗಿದೆ ಅಂದ್ರೆ ಅದು ಸಾವಿರಾರು ಕ್ರಿಸ್ಟಲ್ಸು ಅಲ್ಲಿ ಹಾಕಿದ್ದಾರೆ. ಅದ್ರಲ್ಲಿ ಧ್ಯಾನ ಮಾಡೋದು ಬಹಳ ಚೆನ್ನಾಗಿತ್ತು, ಅಂದ್ರೆ ಬಹಳ ಚೆನ್ನಾಗಿತ್ತು. ಅದನ್ನು ಮಾಡಿದ್ವಿ. ಅದಕ್ಕೆ ಹೊರಗಡೆ ಬಂದ್ಮೇಲೆ ಒಂದ್ ದೊಡ್ಡ ಮರ ಇದೆ. ಆ ಮರದ ಕೆಳಗಡೆಗೆ ಕಟ್ಟೆ ಇದೆ. ಆ ಕಟ್ಟೆ ಮೇಲೆ ಕುತ್ಕೊಂಡು ಧ್ಯಾನ. ಅದು ಹೆಂಗೆ ಅಂದ್ರೆ ಒಂದು ಅರಣ್ಯ ತರ. ಅರಣ್ಯ ಅಂದ್ರೆ ಹುಲಿ ಸಿಂಹ ಇರ್ತವೆ ಅಂತ ಆತರ ಅಲ್ಲ, ಹಂಗೆ ಈ ಪಿರಮಿಡ್ ಪ್ರತಿ ರೂಮಿಗೂ ಒಂದೊಂದು ಪಿರಮಿಡ್. ಸ್ವಲ್ಪ ಹೆಚ್ಚು ಕಮ್ಮಿ ಒಂದ್ 50-60 ರೂಮ್ ಇದಾವೇನೋ. ಎಲ್ಲಾ ರೂಮಿಗೂ ಪಿರಮಿಡ್, ಡೈನಿಂಗ್ ಹಾಲ್ಗೂ ಪಿರಮಿಡ್, ಧ್ಯಾನ ಮಂದಿರಕ್ಕೂ ಪಿರಮಿಡ್, ಎಲ್ಲಾನು ಪಿರಮಿಡ್ ಮಯಾನೇ ಅದು. ಹಾಗೆ ಆಮೇಲೆ ಒಂದು ಗೋಶಾಲೆ ಇದೆ, ಅದನ್ನು ಅಷ್ಟೇ ಪಿರಮಿಡ್. ಗೋವುಗಳೆಲ್ಲಾನು ಇತ್ತು, ಅದು ಅಂಬಾ ಅಂತ ಕರೆಯೋದು.
ಆಮೇಲೆ ಒಂದು ವೆಹಿಕಲ್ ಸೌಂಡ್ ಬರೋದಿಲ್ಲ ಅಲ್ಲಿ, ಯಾವ್ದು ಬರೋದೇ ಇಲ್ಲ. ಯಾರನ್ನ ಈಗ ಬರ್ಬೇಕು ಅಂದ್ರೆ ಮದನಪಲ್ಲಿಯಿಂದ ಆಟೋದಲ್ಲಿ ಬರ್ತಾರೆ. ಆ ಯಾವಾಗ್ಲೋ ಬಂದಾಗ ಮಾತ್ರ ಅದ್ ಆಟೋ ಸೌಂಡ್, ಇಲ್ಲ ಅಂದ್ರೆ ಏನು ಶಬ್ದ ಇರೋದಿಲ್ಲ. ಬರೀ ನೇಚರೇ, ನೇಚರ್ ಹಂಗೆ. ಆ ಮರದ ಕೆಳಗಡೆ ನಾನ್ ಕುತ್ಕೊಂಡು ನನ್ಗೆ ಧ್ಯಾನ ಮಂದಿರಕ್ಕೆ ಹೋಗಿ ಧ್ಯಾನ ಮಾಡ್ಬೇಕಂತ ಅನಿಸ್ಲಿಲ್ಲ ಅವತ್ ಯಾಕೋ. ಎಲ್ ಬೇಕಾದ್ರೆ ಅಲ್ಲಿ ಕುತ್ಕೊಂಡ್ ಮಾಡ್ಬೋದು. ನಾನ್ ಅಲ್ಲೇ ಕುತ್ಕೊಂಡ್ಬಿಟ್ಟೆ. ಬೆಳಿಗ್ಗೆ ತಿಂಡಿ ಆದ್ಮೇಲೆ 10 ಗಂಟೆ ಸುಮಾರು, 10 ಗಂಟೆಯಿಂದ 12:30 1 ಗಂಟೆ ತನಕನು ಆ ಮರದ ಕೆಳಗನೆ ಇದ್ದೆ. ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಒಂದ್ ಕಡೆ ಈ ಗೋವುಗಳ ಶಬ್ದ, ಇನ್ನೊಂದ್ ಕಡೆ ಗಾಳಿ ಶಬ್ದ, ಇನ್ನೊಂದ್ ಕಡೆ ದೊಡ್ಡ ಮರ, ಆ ಮರದಲ್ಲಿ ಪಕ್ಷಿಗಳು, ಎಷ್ಟೊಂದು ಪಕ್ಷಿಗಳೆಲ್ಲಾನು ಅದು ಕಿಚ್ 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 ಅಂತ ಅಂದು ಅದ್ರ ಶಬ್ದ, ಇನ್ನೊಂದ್ ಕಡೆಗೆ ನೀರ್ ಹರಿತಾ ಇರೋ ಶಬ್ದ, ಈ ರೀತಿ ಎಲ್ಲಾನು ನೇಚರ್ ಇಂದೆ. ಅಷ್ಟು ಚೆನ್ನಾಗಿತ್ತು ಅಂದ್ರೆ ನನಗೆ, ನಾನು ಎಲ್ಲೆಲ್ಲೋ ಹೋಗಿದ್ದೆ ಅಂತಾನೆ ಅನ್ನಿಸ್ತು. ಅಬ್ಬಾ ಇದೆಲ್ಲನೂ ನಾನು ಎಲ್ಲೋ ಕಳ್ಕೊಂಡಿದ್ನಲ್ಲ, ಇವಾಗ ಎಲ್ಲಾನು ಪಡೆದಿದ್ದೀನಿ ಅಂತ ಅಂದನೆ ನನಗೆ ಆನಂದ ಆಯ್ತು. ಅಷ್ಟು ಚೆನ್ನಾಗಿ ಅಲ್ಲಿ ಧ್ಯಾನ ನನಗೆ ಇತ್ತು. ನನಗಿವಾಗ ಮೇಡಮ್ ಮ್ಯೂಸಿಕ್ ಹಾಕಿದ್ರಲ್ಲ, ಆ ಮ್ಯೂಸಿಕ್ ಅಲ್ಲಿ ಪಕ್ಷಿಗಳದು ಇದೆಲ್ಲ ಸೌಂಡ್ ಬರ್ತಿದ್ರೆ ನಾನು ಮದನಪಲ್ಲಿ ಅಲ್ಲೇ ಇದ್ದೆ ಆ ಸೌಂಡ್ಗೆ. ಎಷ್ಟ್ ಚೆನ್ನಾಗಿತ್ತಲ್ಲ ಅಲ್ಲಿ. ಇಲ್ಲಿ ನಾವು ಆರ್ಟಿಫಿಷಿಯಲ್ ಹಾಕೊಂಡಿದೀವಿ, ಅಲ್ಲಿ ಒರಿಜಿನಲ್ ಆಗಿ ಅದ್ ನೋಡಿದ್ವಲ್ಲ ಅಂತ ಅಂದು ನನಗೆ ಅದನ್ನು ಜ್ಞಾಪಕ ಬಂತು. ಹೀಗೆ ಪ್ರತಿ ಒಂದು ಸಮೇತನು ಹಾಗೆ ಎಂಜಾಯ್ ಮಾಡಿ ಒಂದ್ ವಾರ ಆದ್ಮೇಲೆ ಮತ್ತವರು ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದ್ರು. ಮತ್ತೆ ಯಾರ ಹತ್ರನು ₹1 ತಗೊಳ್ಳೋದಿಲ್ಲ. ಅಷ್ಟು ದಿನ ನಮಗ್ ಧ್ಯಾನ ಮಾಡಿಸ್ತಾರೆ, ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ಅದೆಲ್ಲ ಮಾಡ್ತಾರೆ. ಬರ್ಬೇಕಾದ್ರೆ ನಮಗ್ ಏನ್ ಮನಸ್ ಬಂದ್ರೆ ಅದನ್ನು ಅನ್ನದಾನಕ್ಕೆ ಅಂತ ಅಂದು ಕೊಡ್ಬೋದು. ಆ ರೀತಿ ಎಲ್ಲರೂ ಮಾಡ್ತಾರೆ. ಎಷ್ಟೊಂದ್ ಜನ ಹೋಗ್ ಬರ್ತಾರೆ. ನೀವು ಕೇಳಿರೋರು ಒಂದ್ಸತಿ ಹೋಗಿ. ಅಲ್ಲಿ ಇನ್ನೂ ವಿಶೇಷ ಏನಂದ್ರೆ, ಪ್ರಭಾಕರ್ ಸುಧಾಕರ್ ಅಂತ ಅಂದು ಇಬ್ರು ಅಣ್ಣ ತಮ್ಮಂದ್ರು, ಅವರಿಬ್ರೇ ಅಲ್ಲಿ ನಡೆಸೋದು. ಅವ್ರ ಫ್ಯಾಮಿಲಿನೂ ಅಲ್ಲೇ ಇದೆ. ಅದ್ರಲ್ಲೇ ಇದ್ದಕ್ಕಿದ್ದಂಗೆ ಮೊನ್ನೆ 1-2 ವರ್ಷದ ಕೆಳಗಡೆ ಅವರು ಒಬ್ರು ಬ್ರದರ್ ತೀರ್ಕೊಂಡ್ಬಿಟ್ರು. ಆದ್ರೂ ಇನ್ನೊಬ್ರು ಅದನ್ನ ಡ್ರಾಪ್ ಮಾಡಿಲ್ಲ, ಅವ್ರು ಅದೇ ಮುಂದುವರ್ಸ್ಕೊಂಡ್ ಬರ್ತಿದ್ದಾರೆ. ಮೊನ್ನೆನು ನಾವು ಮೈಸೂರಿಗೆ ಒಂದ್ಸರ್ತಿ ಹೋದಾಗ ಅವ್ರು ಸಿಕ್ಕಿ ಬರ್ಲಿಲ್ವಲ್ಲ, ಬನ್ನಿ ಅಂತಾನು ಕರೆದ್ರು. ಈ ರೀತಿ ಒಂದು ತಾಯಿ ಮನೆಗೆ ಹೆಣ್ಮಕ್ಳನ್ನ ಹ್ಯಾಕ್ ಕರೀತಾರೋ ಆ ರೀತಿ ಅವ್ರು ಕರೆದು ಬನ್ನಿ ಅಂತಾರೆ. ಹಂಗೆಲ್ಲ ಹೋಗಿ ನೋಡ್ಕೊಂಡು ಆ ಅನುಭವವನ್ನು ಪಡೀರಿ ಅಂತ ಅಂದೆ ನಾನು ಇಷ್ಟು ವಿವರವಾಗಿ ನಾನು ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ನಾವು ಹೊರಗ್ ಬರ್ಬೇಕು ಅಂತ ಅಂದು ಅವಾಗ ಮೊಬೈಲ್ ಎಲ್ಲ ಕೊಟ್ರು. ಹೊರಗ್ ಬಂದ್ಮೇಲೆ ಅವಾಗ ಮಾತಾಡೋದ್ ಮಾಮೂಲಿ ಅಂತಂದ್ರೆ, ಆಶ್ಚರ್ಯ ಏನ್ ಗೊತ್ತಾ, ಮಾತಾಡ್ತಿದ್ರೆ ಬಾಯೆಲ್ಲ ನೋವು ಬರ್ತಾ ಇದೆ. 1 ವಾರ ರೆಸ್ಟ್ ಕೊಟ್ಟಿದ್ವಲ್ಲ ಬಾಯಿಗೆ, ಆ ಮಾತಿಗೆ ಹಂಗೆ ಅಲ್ಲ, ನಾವು ಯಾವ ರೀತಿ ನಮ್ಮ ಶರೀರ, ನಮ್ಮ ಅಂಗಾಂಗಗಳು ಅಡ್ಜಸ್ಟ್ ಆಗತ್ತೆ ಅನ್ನೋದಕ್ಕೆ ನಾನು ಹೇಳಿದ್ದು. ಆ ರೀತಿ ಇತ್ತು. ಬಂದು ಊರಿಗೆ ಬಂದು ಮಾಮೂಲಿ ನಮ್ದು ಜೀವನ ಎಲ್ಲಾನು ಹಂಗೆ ನಡೀತಾ ಇತ್ತು. ಮತ್ತೆ ಇನ್ನೊಂದ್ಸರ್ತಿ ಡಿಸೆಂಬರ್ ಅಲ್ಲಿ ಕಡ್ತಾಲ್ಗೆ ಹೋಗಿದ್ವಿ, ಹೈದ್ರಾಬಾದ್ ಹತ್ರ ಇರೋ ಕಡ್ತಾಲ್ಗೆ. ಅಲ್ಲಿ ಅಷ್ಟೇ ನಾವು ಪ್ರತಿ ವರ್ಷನೂ ಹೋಗ್ತಾ ಇದ್ವಿ. ಈಗ ಸುಮಾರು 4-5 ವರ್ಷ ಹೋಗಿದೀವಿ. ಅದ್ರಲ್ಲಿ ಅಷ್ಟೇ ನಾವು ಮೊದಲನೇ ದಿನ ಹೋದ್ರೆ ಅಂದ್ರೆ 21ರಿಂದ ಶುರುವಾಗುತ್ತೆ. ನಾವಿಲ್ಲಿ 19 ಬಿಡ್ತೀವಿ, 20 ಸೇರ್ತೀವಿ, 21ಕ್ಕೆ ಅಲ್ಲಿ ಇರ್ತೀವಿ. ಆವತ್ತಿಂದ ಕೊನೆ ತನಕನು 30ನೇ ತಾರೀಕ್ ತನಕನು ಇದ್ದು 10 ದಿನಾನು ಇದ್ದು ಬರ್ತಿದ್ವಿ. ಮೊದಲನೇದಾಗಿ ಹೋದಾಗ ನಾವೇನು ಸರ್ವಿಸ್ಗೇನು ಹೋಗಿಲ್ಲ, ಎಲ್ಲಾನು ನೋಡಿದ್ವಿ, ಎಂಜಾಯ್ ಮಾಡಿದ್ವಿ. ಪ್ರತಿ ದಿನ ಬೆಳಿಗ್ಗೆ ಧ್ಯಾನ ಮಾಡೋದು, ಮಧ್ಯಾಹ್ನ ಸತ್ಸಂಗ ಎಲ್ಲ ಕೇಳಿಸ್ಕೊಳ್ಳೋದು, ಕನ್ನಡ, ಇಂಗ್ಲಿಷು ಮತ್ತೆ ತೆಲುಗು ಇವೆಲ್ಲ ಇರುತ್ತೆ. ಸರಸ್ವತಿ ಪ್ರಾಂಗಣದಲ್ಲಂತೂ ತೆಲುಗು ನಡೀತಾ ಇರುತ್ತೆ, ಇನ್ನೊಂದ್ ಕಡೆಗೆ ಬೇರೆ ಲ್ಯಾಂಗ್ವೇಜಸ್ ಇರುತ್ತೆ. ಯಾವ್ದಕ್ಕಾದ್ರೂ ನಾವು ಹೋಗ್ಬೋದು. ಅದೆಲ್ಲಾನು ಹೋಗಿ ಅಲ್ಲಿ ನೋಡ್ಕೊಳ್ಳೋದು. ರಾತ್ರಿ ಎಲ್ಲ ಕಲ್ಚರಲ್ ಪ್ರೋಗ್ರಾಮ್, ಅದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಸಾಯಂಕಾಲ ಒಬ್ಬೊಬ್ರು ದಿನ ಇವರು ಯಾರು ಗುರುಗಳಂತ ಅವ್ರು ಬಂದು ಅವ್ರ ಸಮೇತನ ಅವ್ರ ಸತ್ಸಂಗ ಇರ್ತಿತ್ತು. ಅದನ್ನು ಅಷ್ಟೇ, ಅದನ್ನು ಕೇಳೋದು. ಪ್ರತಿಯೊಬ್ರು ನಮ್ಮ ಈ ಧ್ಯಾನಕ್ ಬಂದ್ರೆ ಎಲ್ಲವನ್ನೂ ಚೆನ್ನಾಗ್ ಅನ್ಸುತ್ತೆ, ಎಲ್ಲಾ ಕಡೆನೂ ಹೋಗ್ಬೇಕನ್ಸುತ್ತೆ, ನೋಡ್ಬೇಕನ್ಸುತ್ತೆ. ಹಾಗೆಲ್ಲಾನು ಮಾಡ್ತಾ ಇರ್ಬೋದು. 1 ವರ್ಷ ಹಾಗೆಲ್ಲ ಮಾಡಿದ್ವಿ. ಇನ್ನೊಂದ್ ವರ್ಷಕ್ಕೆ ಏನ್ ಮಾಡಿದ್ವಿ, ನಾವು ಸರ್ವಿಸ್ಗಂತ ಹೋದ್ವಿ. ಸರ್ವಿಸ್ ಬುಕ್ ಮಾಡ್ಕೊಂಡು ಅದ್ರಲ್ಲಿ ಸರ್ವಿಸ್ ಪ್ರತಿದಿನಾನು ಅಡ್ಗೆ ಶಾಲೆಗೆ ನಾನು ಹೋಗಿದ್ದೆ. ನಮ್ಮನೆಯವರು ಬುಕ್ ಸ್ಟಾಲ್ ಹತ್ರ ಅಲ್ಲೆಲ್ಲಾನು ಅವ್ರ ಸರ್ವಿಸ್ ಅವ್ರು ಮಾಡ್ತಿದ್ರು. ಅಲ್ಲಿ ಅಷ್ಟೇ ಬೆಳಿಗ್ಗೆ 6 ಗಂಟೆಗೆ ಹೋಗ್ಬೇಕು. ಅಲ್ಲಿ ಹೋಗಿದ್ಮೇಲೆ ಎಲ್ಲರನ್ನು ಕೂರಿಸ್ಬಿಟ್ಟು ಧ್ಯಾನ ಮಾಡಿಸ್ತಾರೆ. ಮೊದ್ಲು ಬಡ್ಸೋರ್ನೆಲ್ಲನು, ನಾವು ಸರ್ವಿಸ್ ಹೋಗಿರೋರ್ನೆಲ್ಲ
ಧ್ಯಾನ ಮಾಡಿಸಿ ಅಲ್ಲಿ ಸತ್ಸಂಗ ಹೇಳ್ತಾರೆ. ಅವ್ರು ಸರ್ ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಆಮೇಲೆ 7:30ಇಂದನೇ ಶುರುವಾಗತ್ತೆ. ಸುಮಾರು ಒಂದು 15-20 ಸ್ಟಾಲ್ಸ್ ಇರ್ತವೆ. ಎಲ್ಲನೂ ಅಲ್ಲೆಲ್ಲನೂ ನಾವು ಬಳಸ್ತಾ ಇರೋದು. ಎಲ್ಲ ಏನ್ ಸಾವಿರಾರು ಗಟ್ಲೆ ಜನ ಒಂದೊಂದ್ ದಿನ ಸ್ವಲ್ಪ ಹೆಚ್ಚು ಕಮ್ಮಿ ಒಂದ್ 20,000 25,000 ಇರ್ತಾರೆ. 24-25ನೇ ತಾರೀಕು ಅಷ್ಟು ಜನ ಬರ್ತಾರೆ. ಅಷ್ಟು ಅದ್ಭುತವಾಗಿ ತುಂಬಾ ಚೆನ್ನಾಗಿ ಅಲ್ಲಿ ನಡೀತು. ಅದಕ್ಕೆಲ್ಲಾನು ಹೋದ್ವಿ. ಮತ್ತೆ ಇನ್ನೂ ಹೇಳ್ಬೇಕು ಅಂದ್ರೆ ರೀಸೆಂಟ್ ಆಗಿ ನಾವು ಇದಕ್ ಹೋಗಿದ್ವಿ, ಅರುಣಾಚಲ. ಅಲ್ಲಿ ಅಷ್ಟೇ ಮೌನ ಧ್ಯಾನ. ಅಲ್ಲಿ 41 ದಿನ ಮೌನ ಧ್ಯಾನ ಅಂತ ಅಂದು ಇವರು ನಾಗೇಂದ್ರ ಸರ್ ಅಂತ ಅಂದ್ರು, ಅವರು ಅರೇಂಜ್ ಮಾಡಿದ್ರು, ಆಂಧ್ರದವರು. ಅವರು ಅಷ್ಟೇ ಗಂಡ ಹೆಂಡತಿ ಇಬ್ರುನು ಧ್ಯಾನದಲ್ಲೇ ಇದ್ದಾರೆ. ಅಲ್ಲಿ ಒಂದ್ ಮನೆಯಲ್ಲಿ 41 ದಿನ ಎಷ್ಟು ದಿನ ಆದ್ರೂ ಹೋಗ್ಬೋದು ಅಂತ ಅಂದ್ರು. ಒಬ್ಬೊಬ್ರು ವಾರ 10 ದಿನ 20 ದಿನ ಹಂಗಿರ್ತಿದ್ರು. ಸ್ವಲ್ಪ ಜನ 41 ದಿನಾನು ಇದ್ರು. ನಾವು ಕೊನೆಗೆ ಇನ್ನೇನು ಮುಕ್ತಾಯಕ್ಕೆ ಮುಂಚೆ 1 ವಾರ ಹೋಗಿದ್ವಿ. 1 ವಾರ 10 ದಿನ ಇದ್ವಿ ಅಲ್ಲಿ. ಅಲ್ಲಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಎಲ್ಲಾ ಕಡೆನೂ ಧ್ಯಾನ ಅಂದ್ರೆ ಅಷ್ಟು ಅದ್ಭುತನೇ ಅಲ್ವಾ, ಹಂಗೆ ಇತ್ತು. ಒಂದಿನ ಅರುಣಾಚಲಂ ಅಂದ್ರೆ ಮೊದ್ಲು ನಮ್ಗೆ ಜ್ಞಾಪಕ ಬರೋದು ನಮ್ಮ ಇವರು ರಮಣ ಮಹರ್ಷಿ ಆಶ್ರಮ. ಅವ್ರ ಅಲ್ಲೇ ಅಲ್ವಾ, ಎಲ್ಲ ಅವ್ರ ಆಶ್ರಮ ಇರೋದಾಗ್ಲಿ, ಅವರು ಜ್ಞಾನೋದಯ ಪಡೆದಿರೋದಾಗ್ಲಿ, ಅವ್ರ ಕೊನೆ ಉಸಿರು ಬಿಟ್ಟಿರೋದಾಗ್ಲಿ, ಅದೆಲ್ಲನೂ ಅಲ್ಲಿ. ಅಲ್ಲಿಗೆ ಸುಮಾರು ತುಂಬಾ ಹತ್ರನೇ ಇತ್ತು ನಾವು ಉಳ್ಕೊಂಡಿರೋ ಜಾಗ. 1-2 ಕಿಲೋಮೀಟರ್ ಹಂಗಿತ್ತು. ಪ್ರತಿದಿನ ಅಲ್ಲಿ ಆಶ್ರಮಕ್ಕೆ ಹೋಗ್ತಿದ್ವಿ, ಅಲ್ಲಿ ಧ್ಯಾನ ಮಾಡೋದು. ಆಶ್ರಮದ ಹತ್ರನೇ ಒಂದು ಸಣ್ಣ ಬೆಟ್ಟ ಇದೆ. ಅದು ಹತ್ತಿದ್ರೆ ಅಲ್ಲಿ ರಮಣ ಮಹರ್ಷಿಗಳು, ಅವ್ರ ತಾಯಿ, ಅವರು ಎಲ್ಲನೂ ಧ್ಯಾನ ಮಾಡಿರೋ ಸ್ಥಳ ಅಂತ ಅಂದು ಅಲ್ಲಿಗೂನು 1-2 ಸರ್ತಿ ನಾನು ಹತ್ತಿದ್ದೆ. ನಮ್ಮ ಮನೆಯವರು ಪ್ರತಿದಿನಾನು ಹತ್ತುತ್ತಾ ಇದ್ರು. ಅಲ್ಲಿ ಹೋಗಿ ಧ್ಯಾನ ಮಾಡ್ಬರೋದು. ಈಗೆಲ್ಲನೂ ಎಲ್ಲಿ ಹೋದ್ರೂ ಧ್ಯಾನ ಹಾಗೆ ಅದೆಲ್ಲನೂ ಮಾಡ್ಬಂದ್ವಿ. ಇನ್ನೊಂದು ಏನಂದ್ರೆ ಅರುಣಾಚಲಂ ಅಂದ್ರೆ ನಮ್ಮ ಗಿರಿ ಪ್ರದರ್ಶನ ಮಾಡಿದ್ದೀರಾ ಅಂತ ಕೇಳ್ತಾರೆ. ಸುಮಾರು 14 ಕಿಲೋಮೀಟರ್ ಆಗುತ್ತೆ ಗಿರಿ. ಅದನ್ನು ಬಹಳ ಜನ ಏನ್ ಮಾಡ್ತಾರೆ, ಕೈಯೆಲ್ಲ ಆಗ್ದಲೇ ಇರೋರು ಆಟೋದಲ್ಲಿ ಹೋಗೋದು, ವೆಹಿಕಲ್ ಅಲ್ಲಿ ಹೋಗೋದು ಮಾಡಿ ಬರ್ತಾರೆ. ಆದ್ರೆ ನಾವ್ ಅನ್ಕೊಂಡ್ವಿ ಇಲ್ಲ ನಡ್ಕೊಂಡೆ ಹೋಗೋಣಂತೆ ಅಂತ ಅಂದು. ಸರಿ, ನಾವಿಬ್ರೇ ಆಗ್ತೀವಿ, ಇನ್ ಯಾರನ್ನ ಜೊತೆಗ್ ಸಿಕ್ಕಿದ್ರೆ ಚೆನ್ನಾಗೆ ಅಂತ ಅಂದು ಅಲ್ಲಿರೋರ ಹತ್ರ ಕೇಳಿದ್ರೆ ಬಹಳ ಜನ ನಮ್ದು ಆಗಿದೆ ಅಂದ್ರು. ಗೌರಿಬಿದನೂರಿಂದ 1-3 ಜನ ಗಂಡಸರು ಬಂದಿದ್ರು. ಮಂಜುನಾಥ್, ಇನ್ನೊಬ್ರು, ಹಿಂಗೆ. ಆದ್ರೆ ತುಂಬಾ ಚೆನ್ನಾಗಿದ್ವಿ ನಾವು. ಒಂದೇ ಮನೆ ಮಕ್ಕಳ ತರಾನೇ ಇದ್ವಿ ನಾವು. ಎಲ್ಲಿಗೆ ಹೋದ್ರು ಜೊತೆಗೆ ಹೋಗ್ತಿದ್ವಿ. ಈವನ್ ರಮಣ ಮಹರ್ಷಿ ಆಶ್ರಮಕ್ಕೆ ಹೋದ್ರು ಎಲ್ಲರ ಜೊತೆಗೆ ಹೋಗೋದು ಬರೋದು ಅಂತ ಅಂದು ಆ ತರನೇ ಮಾಡ್ತಾ ಇದ್ವಿ. ಈ ಗಿರಿ ಪ್ರದರ್ಶನಕ್ಕೂ ಹಂಗೆ ಮಾಡಿದ್ವಿ. ಸರಿ, ಯಾವಾಗ ಹೋಗೋದು, ಬೆಳಿಗ್ಗೆ ಹೋಗೋದಾ ಸಂಜೆ ಹೋಗೋದಾ, ಹೆಂಗ್ ಮಾಡೋಣ ಅಂತ ಅಂದು ಸರಿ ಅಂತ ಬೆಳಗಿನ ಜಾವ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಅಲ್ಲಿಂದ ದೇವಸ್ಥಾನಕ್ಕೆ ತುಂಬಾ ದೂರ ನಾವು ಇರೋ ಕಡೆಯಿಂದ. ಅಲ್ಲಿ ಏನಂದ್ರೆ ಫೋನ್ ನಂಬರ್ಸ್ ಒಂದಿಷ್ಟು ಕೊಟ್ಟಿದ್ರು. ಆ ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ಆ ಆಟೋದವರು ಬರ್ತಾರೆ ಅಂತ. ನಮಗ್ ಕೊಟ್ಟಿರೋರು ನಾವೆಷ್ಟು ಸರ್ತಿ ಫೋನ್ ಮಾಡಿದ್ರು ಅವ್ರ ಫೋನೇ ಇರ್ಲಿಲ್ಲ. ಬೆಳಗಿನ ಜಾವ ನಾವು 3 ಗಂಟೆಗೆ ಮಾಡಿದ್ವಿ. ಅವಾಗ ಕರೆಕ್ಟ್ ನಿದ್ದೆ ಮಾಡೋ ಟೈಮು, ಪಾಪ ಯಾರಿಗೂ ಏನು ಹೇಳಕ್ ಆಗಲ್ಲ. ಸರಿ, ಹೆಂಗಪ್ಪ ಮಾಡೋದು, ನಮ್ಗೆ ಆಗತ್ತಾ ಹೋಗಕ್ಕೆ ಅಂತಂದ್ರೆ ಇದ್ದಕ್ಕಿದ್ದಂಗೆ ನಾವಿರೋ ಕಡೆಗೆ ಪಕ್ಕದಲ್ಲಿ ಒಂದು ಆಟೋ ಹೋಗ್ತಿತ್ತು. ಎಷ್ಟು ಚೆನ್ನಾಗಿ ನಾವು ಕರೆದ್ರೂ ಬರೋದಿಲ್ಲ ಅಂತದ್ದು, ಎಷ್ಟು ಚೆನ್ನಾಗಿ ಖಾಲಿ ಆಟೋ ಹೋಗ್ತಿತ್ತು. ಅವ್ರನ್ನ ಕೇಳಿದ್ರೆ ಬಿಡ್ತೀವಿ ಅಂತ ಅಂದ್ರು. ಸರಿ ಅಂತ ಅಂದ ಆಟೋ ಹತ್ಕೊಂಡು ಹೋಗಿ ದೇವಸ್ಥಾನದ ಹತ್ರ, ದೇವಸ್ಥಾನದಿಂದಾನೇ ಶುರು ಮಾಡ್ಬೇಕು ಅಂತ ಅಂದು. ಅಂದ್ರೆ ನಮ್ಗೇನು ಗೊತ್ತಿರ್ಲಿಲ್ಲ. ಅಲ್ಲಿ ಹೋಗಿ ಕೇಳದ್ಮೇಲೆ ಹಿಂಗೋಗಿ ಅಂತ ಗೈಡೆನ್ಸ್ ಕೊಟ್ರು. ಹಂಗ ಹೋದ್ವಿ. ಮಧ್ಯೆ ಎಲ್ಲಾನು ದೇವಸ್ಥಾನಗಳು ಬರುತ್ತೆ, ಬಹಳ ಅಷ್ಟು ದೇವಸ್ಥಾನ ಇರ್ತವೆ. ಅದೆಲ್ಲಾನು ದರ್ಶನ ಮಾಡ್ಕೊಂತ ಹೋದ್ವಿ. ಬೆಳಿಗ್ಗೆ ನಾವು 3:30-4 ಗಂಟೆಗೆ ಬಿಟ್ಟು ಎಲ್ಲಾ ನೋಡ್ಕೊಂತ. ಹೆಂಗಿತ್ತು ಅಂದ್ರೆ ನಾವು ಬಿಟ್ಟಿದ್ದು ತುಂಬಾ ಚೆನ್ನಾಗಿತ್ತು. ಕತ್ಲಲ್ಲಿ ನೋಡಿದ್ವಿ. ಆಮೇಲೆ 6 ಗಂಟೆ ಆದ್ಮೇಲೆ ಸೂರ್ಯೋದಯ ಆಗ್ತಾ ಇರುತ್ತೆ, ಅದನ್ನೂ ಎಂಜಾಯ್ ಮಾಡಿದ್ವಿ. ಸೂರ್ಯ ಹುಟ್ಟೋದಾಗ್ಲಿ ಮಾಡೋದಾಗ್ಲಿ. ಆ ಗಿರಿ ಇತ್ತಲ್ಲ, ಆ ಗಿರಿ ಹತ್ರನೇ ನಾವು ಸೂರ್ಯೋದಯ ಆಗೋ ಟೈಮಿಗೆ ಗಿರಿ ಕಾಣೋ ಹತ್ರನೇ ಇದ್ವಿ. ಅದು ತುಂಬಾ ಚೆನ್ನಾಗ್ ಅನಿಸ್ತು. ಅಲ್ಲಿನೂ ಮಧ್ಯೆ ಹೋಗ್ತಾ ಸ್ವಲ್ಪ ರೆಸ್ಟ್ ತಗೊಂತೀವಲ್ಲ, ಬಹಳ ನಡೆಯೋದು.
ಅಲ್ಲಿ ಕುತ್ಕೊಂಡಾಗ ಅಕ್ಕಪಕ್ಕದಲ್ಲೆಲ್ಲ ಗಿರಿ ಪ್ರದರ್ಶನ ಮಾಡೋರೆಲ್ಲ ಕೂತಿರ್ತಾರೆ. ಅವ್ರಿಗೆಲ್ಲಾನು ಮತ್ತೆ ಧ್ಯಾನ ಹೇಳ್ಕೊಡೋದು. ಏನ್ ಮಾಡ್ತೀರಾ ನೀವು, ಯಾವ ಊರು, ಏನು ಅಂತ ಎಲ್ಲ ಕೇಳೋದು. ಅವ್ರಿಗೆ ಈ ರೀತಿ ಕುತ್ಕೊಳ್ಳಿ, ಹಿಂಗ್ ಮಾಡಿ ಹಿಂಗ್ ಮಾಡಿ, ಹಿಂಗ್ ಧ್ಯಾನ ಮಾಡಿ, ಹಿಂಗ್ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಅಂದು ಎಲ್ಲ ಹೇಳೋದು. ಒಂಥರ ಬಹಳ ಚೆನ್ನಾಗಿತ್ತು ಎಲ್ಲರಿಗೂನು. ಇದೊಂದು ಅಲ್ಲಿ ಎಲ್ಲಿ ಕುತ್ಕೊಂಡ್ರೆ ಸಾಕು, ಯಾರನ್ನ ಒಂದ್ 4 ಜನ ಕೂತಿದ್ರೆ ಟಕ್ ಅಂತ ಹೋಗೋದು. ಹೋಗ್ಬಿಟ್ಟು ಈ ತರ ಧ್ಯಾನ ಮಾಡಿ, ನಿಮಗ್ ಧ್ಯಾನ ಗೊತ್ತಾ ಅಂತ ಕೇಳೋದು, ಧ್ಯಾನ ಮಾಡಿಸೋದು. ಅವ್ರಿಗೂ ಖುಷಿ ಆಗ್ತಿತ್ತು. ಆಯ್ತು ಧ್ಯಾನ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಹೀಗೆ ಹಂಗೆಲ್ಲ ಹೋದ್ವಿ. ಮತ್ತೆ ದೇವಸ್ಥಾನಗಳೆಲ್ಲಾನು ನೋಡ್ಕೊಂಡು ಅಲ್ಲಿನೂ ಸ್ವಲ್ಪ ಹೊತ್ತು ಕುತ್ಕೊಂಡ್ರೆ ಸುಮ್ನೆ ಕೂರ್ತಾ ಇರ್ಲಿಲ್ಲ, ಧ್ಯಾನ ಹೇಳ್ಕೊಡೋದು, ಇಲ್ಲ ಅಂದ್ರೆ ಧ್ಯಾನ ಮಾಡೋದು, ಯಾವ್ದೋ ಒಂದು ಮಾಡ್ಬೇಕು ಅಂತ ಹಂಗೆಲ್ಲ ಮಾಡಿದ್ವಿ. ಅದೆಲ್ಲ ಆದ್ಮೇಲೆ ಅದೆಲ್ಲ ಆದ್ಮೇಲೆ ಆಮೇಲೆ ಒಂದ್ ಕಡೆಗೆ ಒಂದು ಇದು ಕೊನೆಗೆ ಗಣಪತಿದು ಒಂದು ಮುಕ್ತಿದ್ವಾರ ಅಂತ ಅಂದು ಒಂದು ಬರುತ್ತೆ. ಅಲ್ಲಿ ಹೆಂಗೆ ಅಂದ್ರೆ ಇಷ್ಟು ಜಾಗ ಇರುತ್ತೆ. ಆ ಜಾಗದಲ್ಲೇ ನಾವು ತೆವಳ್ಕೊಂತ ಹೋಗ್ಬಿಟ್ಟು ಹಂಗೆ ಆ ಕಡೆ ಹೋಗೋದು. ಅಲ್ಲಿ ಅಷ್ಟೇ, ಬಹಳ ಜನ ಇಲ್ಲ ಅಂದ್ರುನು ಅದು ಹೋಗೋದೇ ಲೇಟ್ ಆಗುತ್ತಲ್ಲ, ಲೇಟ್ ಆಗುತ್ತೆ. ಆವಾಗ ಅಲ್ಲಿ ಒಂದ್ ಸ್ವಲ್ಪ ಯಂಗ್ಸ್ಟರ್ಸ್ ಇಬ್ರು ಬಂದಿದ್ರು, ಹುಡುಗ ಹುಡುಗಿ. ಅವರಿಬ್ರು ನಮ್ ಮುಂದೆನೆ ಇದ್ರು. ಅವರು ಅಷ್ಟೇ ಹೀಗೆ ಮಾತಾಡ್ತಾ ಮಾತಾಡ್ತಾ ಏನ್ ಮಾಡ್ತೀರಾ ಅಂತ ಅಂದ್ರೆ ಅವ್ರ ವಿಷಯ ಎಲ್ಲಾನು ಹೇಳ್ತಾ ಇದ್ರು. ಸರಿ, ಅವ್ರಿಗೂನು ಧ್ಯಾನ ಹೇಳ್ಕೊಟ್ವಿ. ಅವ್ರಿಗೂ ತುಂಬಾ ಖುಷಿ ಆಯ್ತು. ಇನ್ನು ಚಿಕ್ಕವರು, ಒಂದ್ 23-24 ವರ್ಷದವರು. ಅವರು ತುಂಬಾ ಸಂತೋಷ ಪಟ್ಟು ಆಯ್ತು ನಾವ್ ಮಾಡ್ತೀವಿ ಅಂತಾನು ಅಂದ್ರು. ಹೆಂಗು 1 ಗಂಟೆ 1.5 ಗಂಟೆ ಅವ್ರ ಜೊತೆಗಿದ್ದಿದ್ದು, ಅವ್ರಿಗೆಲ್ಲಾನು ಹೇಳಿ ಅದು ಮಾಡಿದ್ರೆ ಏನಾಗತ್ತೆ ಏನು ಅಂತ ಅಂದುನು ಎಲ್ಲ ವಿವರವಾಗಿ ಹೇಳಿ ಅವ್ರಿಗೆ ಮಾಡ್ಸಿ ಇನ್ ಮುಂದೆ ಮಾಡ್ಬೇಕು ಅಂತ ಹೇಳಿನು ಬಂದ್ವಿ. ಹೀಗೆ ಅದೆಲ್ಲ ಆದ್ಮೇಲೆ ಮತ್ತೆ ಮಾಮೂಲಿ ಅಲ್ಲಿಗೆ ಸುನೀತಾ ಮೇಡಮ್ ಅಂತ ಅಂದು ಒಬ್ರು ಚೆನ್ನೈ ಅವ್ರು ಬಂದಿದ್ರು. ಅವ್ರನ್ನು ನಾವು ಬಹಳ ಸತಿ ಪಿರಮಿಡ್ ವ್ಯಾಲಿಯಲ್ಲಾಗ್ಲಿ ಮತ್ತೆ ಕಡ್ತಾಲಲ್ಲಾಗ್ಲಿ ಬಹಳ ನೋಡಿದ್ವಿ ಅವ್ರನ್ನ. ಅವ್ರುನು ಅವ್ರ ಅನುಭವ ಎಲ್ಲ ಹೇಳಿದ್ರು. ಅಂದ್ರೆ ನಾವು ಉಳ್ಕೊಂಡಿರೋ ಜಾಗಕ್ಕೆ ಅವ್ರು ಬಂದಿದ್ರು. ಅವರು ಅಲ್ಲಿ ಅರುಣಾಚಲಂಗೆ ಬೆಂಗಳೂರಿಗೆ ಮಧ್ಯ ಒಂದು ಅಗಸ್ತ್ಯ ಪಿರಮಿಡ್ ಇದೆ ಅಂತ ಹೇಳಿದ್ರು ಅವರು. ಅಂದ್ರೆ ನಾವು ಕೇಳಿದ್ವಿ, ಆದ್ರೆ ಎಲ್ಲಿ ಏನು ಅಂತ ಗೊತ್ತಿರ್ಲಿಲ್ಲ. ಅದು ಅವರೇನಂತೆ ಅಲ್ಲೆಲ್ಲಾನು ಅವ್ರ ಆಧ್ವರ್ಯದಲ್ಲೇ ಅವರೆಲ್ಲಾನು ನಡೆಸ್ತಾ ಇರೋದು. ಅಂದ್ರೆ ನಮ್ ಗುರುಗಳು ಅವ್ರಿದ್ದಂಗೆ ಅಲ್ಲಿ ಹೋಗಿ ಜಾಗ ತೋರ್ಸಿದ್ರೆ ನಮ್ಮ ಪತ್ರಿಜಿ ಅವ್ರಿಗೆ ಕುಣಿದಾಡ್ಬಿಟ್ರಂತೆ. ಅಯ್ಯೋ ತುಂಬಾ ಚೆನ್ನಾಗಿದೆ ಜಾಗ, ಇಲ್ಲೇ ಇರ್ಲಿ ಅಂತ. ಅದು ಆ ಊರಿಗೆ ಬಹಳ ದೂರ ಇದೆ. ಆದ್ರೆ ಇವರೆಲ್ಲ ಹೇಳಿದ್ರಂತೆ ಬಹಳ ದೂರ ಇದೆಯಲ್ಲ ಗುರುಗಳೇ ಅಂದ್ರೆ, ಇಲ್ಲ ಈ ತುಂಬಾ ಚೆನ್ನಾಗಿದೆ ಈ ಜಾಗ, ಇದೇ ಜಾಗ ಇರ್ಬೇಕು ಅಂದ್ರೆ. ಸುಮಾರು ಅಲ್ಲಿ ಒಂದು 20 ಎಕರೆ ಜಾಗ ಇರ್ಬೇಕು, 18-20 ಎಕರೆ ಜಾಗ. ಆ ಜಾಗ ಎಲ್ಲಾನು ಅಲ್ಲಿ 3 ಪಿರಮಿಡ್ ಕಟ್ಸಿದ್ದಾರೆ. ಅವ್ರು ಹೇಳಿದ್ರು ನಿಮ್ಗೆ ಇಲ್ಲಿ ಹತ್ರ ಆಗುತ್ತೆ, ಯಾರಾದ್ರೂ ಬನ್ನಿ ಅಂತ ಅಂದ್ರು. ನಮಗೆ ಹೆಂಗೂ ಹೋಗಿದೀವಿ ಮತ್ತೆ ಅದಕ್ಕಾಗಿ ಹೋಗಕ್ಕಾಗಲ್ಲ ಅಂತ ಅಂದು ಒಂದಿನ ಹೋಗೋಣಂತೆ ಅಂತ ನಮ್ ಫ್ರೆಂಡ್ಸ್ ಇದ್ರಲ್ಲ ಗೌರಿಬಿದನೂರ್ ಅವರು ನಾವು ಹೊರಟ್ವಿ. ಮತ್ತೆ ಸುನೀತಾ ಮೇಡಮ್ ಫೋನ್ ಮಾಡ್ಬಿಟ್ಟು ಹೇಗ್ ಬರ್ಬೇಕು ಏನು ಅಂದ್ರೆ ಅವ್ರೆಲ್ಲಾನು ಹೇಳಿದ್ರು, ಎಲ್ಲಿಗ್ ಬರ್ಬೇಕು, ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಏನು ಅಂತ ಅಂದು. ಅವ್ರ ಗೈಡೆನ್ಸ್ ಇಂದ ಎಲ್ಲ ಹೋದ್ವಿ. ಅಂದ್ರೆ ಸುಮಾರು 3 ಬಸ್ ಚೇಂಜ್ ಮಾಡ್ಕೊಂಡು ಹೋದ್ವಿ. ಕೊನೆಗೆ ಇಳಿದ್ಮೇಲೆ ಆಟೋದಲ್ಲಿ ಬೇರೆ ಹೋಗ್ಬೇಕು, ಅಲ್ಲಿ ಒಳಗ್ ಹೋಗ್ಬೇಕು ಅಂದ್ರೆ. ಹಂಗೆ ನಾವು ಪಿರಮಿಡ್ ವ್ಯಾಲಿಗೆ ಹೋಗ್ತೀವಲ್ಲ ಆ ತರ ಒಂದ್ ಸ್ವಲ್ಪ ಹೊರಗೆ ಹೋಗಿ ಆಮೇಲೆ ಆಟೋದಲ್ಲಿ ಹೋಗೋಂಗೆ ಹಂಗ್ ಹೋದ್ವಿ. ಅಲ್ಲಿ ಹೋದ್ಮೇಲೆ ಅವರು ಫೋನ್ ಮಾಡಿ ಹೇಳಿದ್ರು, ಹಿಂಗಿಲ್ಲ ಅವರೆಲ್ಲ ಬರ್ತಾರೆ, ಅವ್ರಿಗೆಲ್ಲಾನು ರೂಮ್ ವ್ಯವಸ್ಥೆ ಆಗ್ಲಿ ಊಟ ಆಗ್ಲಿ ಎಲ್ಲಾನು ಅಂತ ಅಂದು. ಅಲ್ಲೇ ಅಷ್ಟೇ ಹೋಗಿರೋ ಅವ್ರಿಗೆಲ್ಲಾನು ಊಟ ಅದೆಲ್ಲ ಮಾಡ್ಕೊಡ್ತಾರೆ. ತುಂಬಾ ಚೆನ್ನಾಗಿತ್ತು ಊಟನು. ಆಮೇಲೆ ಅಲ್ಲಿ ನಮ್ಗೆ ಉಳ್ಕೊಳಕ್ಕೂನು ಜಾಗ ಕೊಟ್ರು. ಅಲ್ಲಿ ಒಂದಿನ ನಾವ್ ಬೆಳಿಗ್ಗೆ ಹೋಗಿ ರಾತ್ರಿ ಬರೋಣ ಅಂತ ಅನ್ಕೊಂಡಿದ್ದು, ಆದ್ರೂ ಅಲ್ಲಿ ಹೋದ್ಮೇಲೆ ಮನಸ್ಸು ಬರ್ಲಿಲ್ಲ, ಇರ್ಬೇಕು ಅನ್ನಿಸ್ತು. ಸರಿ ಅಂತ ಅಂದು ಅವತ್ ರಾತ್ರಿ ಅಲ್ಲೇ ಉಳ್ಕೊಂಡು ಆಮೇಲೆ ಬೆಳಿಗ್ಗೆನು ನೋಡಿ, ರಾತ್ರಿ ಮಳೆ ಬಂತು, ಮಳೆಯಲ್ಲಿ ನೋಡಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅಲ್ಲಿ ಅಗಸ್ತ್ಯ ಪಿರಮಿಡ್ ಅಂದ್ರೆ ಒಂದಲ್ಲ 3 ಪಿರಮಿಡ್. ಅಂದ್ರೆ ಒಂದ್ರ ಪಕ್ಕ ಒಂದೂನು ಅಲ್ಲ, ಸ್ವಲ್ಪ ಡಿಫ್ರೆನ್ಸ್ ಒಂದಕ್ಕೂ. ಒಂದು ಗಣೇಶ ಪಿರಮಿಡ್ ಅಂತ ಒಂದು, ಇನ್ನೊಂದು ಅಗಸ್ತ್ಯ ಪಿರಮಿಡ್ ಒಂದು, ಇನ್ನೊಂದು ಮೆರ್ಕಾಬಾ ಪಿರಮಿಡ್ ಒಂದು, ಇನ್ನು ಯಾವ್ದು ಸುಬ್ರಹ್ಮಣ್ಯ ಮೆರ್ಕಾಬಾನೋ ಏನೋ ಒಂದಿದೆ ಅದು. ಆ 3 ಪಿರಮಿಡ್ನು ತುಂಬಾ ಅದ್ಭುತವಾಗಿದೆ. ಹೆಂಗೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಇದ್ದಂಗೆ, ಒಂದು ಕೆಳಗಿದೆ, ಒಂದ್ ಸ್ವಲ್ಪ ಮೇಲೆ ಹತ್ತಿದ್ರೆ ಒಂದು, ಇನ್ನೊಂದ್ ಸ್ವಲ್ಪ ಮೇಲೆ ಹತ್ತಿದ್ರೆ ಇನ್ನೊಂದು, ಆ ರೀತಿ ಇತ್ತು. ಎಲ್ಲದ್ರಲ್ಲಿನೂ ಒಂದೊಂದೊತ್ತು ಒಂದೊಂದ್ ಕಡೆಗೆ ಧ್ಯಾನ ಮಾಡಿದ್ವಿ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬೆಳಗಿನ ಜಾವ ಬೆಳಿಗ್ಗೆ 4 ಗಂಟೆಗೆ ಹೋಗಿದ್ವಿ ಇದು ಮೆರ್ಕಾಬಾ ಪಿರಮಿಡ್ಗೆ. ಅಲ್ಲಿ ಹೋಗಿ ಧ್ಯಾನ ಕುತ್ಕೊಂಡು
ಸೂರ್ಯೋದಯ ಆಗೋ ಟೈಮಿಗೆ ಅಲ್ಲಿ ಓಪನ್ ಪ್ಲೇಸ್ ಅಲ್ಲಿ ಕುತ್ಕೊಂಡು ಅಲ್ಲಿ ಬೆಂಚು ಚೇರು ಅವೆಲ್ಲಾನು ಹಾಕಿದ್ರು. ಅಲ್ಲಿ ಹೋಗಿ ಕುತ್ಕೊಂಡು ಸೂರ್ಯನ ಎದುರುಗಡೆ ಅಲ್ಲೇನೋ ಧ್ಯಾನ ಮಾಡಿ ತುಂಬಾ ಚೆನ್ನಾಗಿ ಅಂದ್ರೆ ಅಷ್ಟೇ ಎಂಜಾಯ್ ಮಾಡಿದ್ವಿ. ಬಹಳ ಚೆನ್ನಾಗಿತ್ತು. ಎಲ್ಲಾನು ಮಾವಿನ ಮರ, ತೆಂಗಿನ ಮರ, ಎಲ್ಲಾ ತರ ಹಣ್ಣುಗಳ ಮರಗಳೆಲ್ಲಾನು ಇದಾವೆ. ಇದು ಅದ್ಭುತವಾದಂತಹ ವಾತಾವರಣ, ಆ ನೇಚರು. ಒಂದ್ ಕಡೆಗಂತೂ ತುಳಸಿ ವನ ಅಂತಾನೆ ಇದೆ. ಒಂದಷ್ಟು ಜಾಗದಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಮನೆಯಷ್ಟು ಅಗಲದ ಜಾಗದಲ್ಲಿ ಬರೀ ತುಳಸಿ ಗಿಡ. ಅಷ್ಟು ಸ್ಮೆಲ್ ಆಗ್ಲಿ ಇದಾಗ್ಲಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅಷ್ಟು ಚೆನ್ನಾಗಿತ್ತು. ಅದೆಲ್ಲನೂ ನೋಡಿದ್ವಿ. ಮತ್ತೆ ಮರದ ಕೆಳಗ್ ಕೂತಿದ್ರೆ ಅಲ್ಲಿ ಹಣ್ಣು ಸಮೇತನು ಅವರು ಕೀಳೋದಿಲ್ಲಂತೆ. ಅದು ಉದುರಿದ್ರೆ ಅದ್ ತಗೊಂಡು ಅವ್ರು ತಿನ್ನೋದಂತೆ. ಅಂದ್ರೆ ಯಾವ್ದನ್ನು ನೇಚರ್ಗೆ ಬಿಟ್ಬಿಡೋದು. ಪಕ್ಷಿಗಳು ಅವೆಲ್ಲ ಬಂದ್ರೆ ಅವೆಲ್ಲ ತಿಂದು ಹೋಗ್ತವೆ. ಅವು ಬೀಳ್ಸಿರೋದೇನಾದ್ರು ಇದ್ರೆ ಅವು ನಾವು ತಿನ್ನೋದು ಅನ್ನಂಗೆ ಅವ್ರು ಹೇಳಿದ್ರು. ಅದ ಹಂಗೆಲ್ಲ ಮಾಡಿದ್ವಿ. ಮತ್ತೆ ಸುನೀತಾ ಮೇಡಮು ಬಂದ್ರು ಅವತ್ ಮಾರನೇ ದಿನ ನಾವು ಹೊರಡ್ಬೇಕಾದ್ರೆ. ಅವ್ರುನು ಬಹಳ ಇಷ್ಟಪಟ್ರು ನಾವೆಲ್ಲ ಇದ್ದಿದ್ದು ಮಾಡಿದ್ದು. ಯಾವಾಗನ್ನ ಬನ್ನಿ ನೀವ್ ಇರಿ ಅಂತಾನು ಹೇಳಿದ್ರು. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಸಾತ್ವಿಕ ಊಟ ಎಷ್ಟ ಅದ್ಭುತವಾಗಿ ಎಷ್ಟು ಆನಂದವಾಗಿತ್ತು ಅಂದ್ರೆ ಅಷ್ಟು ಚೆನ್ನಾಗಿತ್ತು. ಅದೆಲ್ಲನೂ ನೋಡಿ ಅದೇ ಹೇಳದ್ನಲ್ಲ ಮಳೆನೂ ಬಂತು ಅಂತ ಅಂದು ಆ ಮಳೆಯಲ್ಲಿನೂ ಆ ವಾತಾವರಣ ಆ ಸ್ಮೆಲ್ ಆಗ್ಲಿ ಅದ್ ಹೆಂಗಿರುತ್ತೆ ಅಂತ ಅಂದು ಅದನ್ನು ಅನುಭವಿಸಿದ್ವಿ. ಅದಾದ್ಮೇಲೆ ಅಲ್ಲಿ ಒಂದು ಜನ್ ಪಾರ್ಕ್ ಅಂತ ಒಂದಿತ್ತು ಅಲ್ಲಿನು. ನಮ್ಮ ಪಿರಮಿಡ್ ವ್ಯಾಲಿಯಲ್ಲಿದೆ. ನೋಡಿರ್ತೀರಾ ಅಂತಾನೆ ಅನ್ಸುತ್ತೆ. ಅಲ್ಲಿ ಸಮೇತನು ಒಂದು ಪುಟಾಣಿದಿತ್ತು. ತುಂಬಾ ಚೆನ್ನಾಗಿತ್ತು. ಅದನ್ನು ಅಷ್ಟೇ ಜನ್ ಪಾರ್ಕ್ ಅಲ್ಲಿ ಓಡಾಡಿದ್ದಾಗ್ಲಿ ಅಲ್ಲಿ ಕುತ್ಕೊಂಡು ನೋಡಿದ್ದಾಗ್ಲಿ ಆ ಜನ್ ಪಾರ್ಕ್ ಅಲ್ಲಿ ಸಮೇತನು ಕಲ್ಲುಗಳು ಹೆಂಗೆ ಅಂದ್ರೆ ಒಂಥರ ಅದೇನೋ ದೊಡ್ಡ ಸರ್ಕಲ್ ಅದು. ಒಳಗೆಲ್ಲಾನು ಹಿಂಗೋಗಿ ಈ ತರ ಎಲ್ಲಾನು ಹೋಗಿ ಹೋಗಿ ಬರೋದು. ಅದನ್ನ ಜನ್ ಪಾರ್ಕ್ ಅಂತಾರೆ. ಅದು ಒಂದೊಂದು ಲೈನ್ಗೆ ಒಂದೊಂದು ಕಲ್ಲುಗಳು ಹಾಕಿದ್ರು. ದೂರದಿಂದನು ತುಂಬಾ ಚೆನ್ನಾಗ್ ಅನಿಸ್ತಿತ್ತು ನೋಡಕ್ಕೆ. ಅದಕ್ಕ ಅಲ್ಲಿನೂ ಹೋಗಿ ಅದನ್ನು ನೋಡ್ಕೊಂಡು ತುಂಬಾ ಆನಂದವಾಗಿ ಅದ್ಭುತವಾಗಿ ನಾವು ಮಾಡಿದ್ವಿ. ಅಲ್ಲಿ ಹಿಂದ್ಗಡೆಗೆ ಒಂದು ಸಣ್ಣದು ಗುಡ್ಡ ಇತ್ತು. ಅದನ್ನು ಹತ್ತಿ ಅಲ್ಲಿ ಮೇಲ್ಗಡೆಗೂ ಕುತ್ಕೊಂಡು ಅಲ್ಲಿನೂ ಧ್ಯಾನ ಮಾಡಿ ಬಂದ್ವಿ. ತುಂಬಾ ಆನಂದವಾಗಿ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಬಂದು ಮತ್ತು ನಾವು ಅರುಣಾಚಲಂಗೆ ಹೋದ್ವಿ. ಯಾಕೆ ಅಂದ್ರೆ ನಾವು ಬೆಂಗಳೂರಿಗೆ ಬರ್ತಾ ಅಂದವೇ ಕರೆಕ್ಟು. ಆದ್ರೆ ಲಗೇಜ್ ಎಲ್ಲ ತಗೊಂಡು ಹೋಗಕ್ಕೆ ಅದಕ್ಕೆ ಕಷ್ಟ ಆಗತ್ತೆ 2-3 ಬಸ್ ಚೇಂಜ್ ಮಾಡೋದು ಅಂತ ಅಂದು ನಾವು ಹಂಗೋಗಿ ಮತ್ತೆ ನಾವು ಅರುಣಾಚಲಂಗೆ ವಾಪಸ್ ಬಂದು ಅಲ್ಲಿ ಮತ್ತೆ ಇನ್ನೂ 1-2 ದಿನ ಇದ್ದು ಕೊನೆಯ ದಿನ ಅಲ್ಲಿ ಮುಗಿಸ್ಕೊಂಡು ಅದ್ ಮುಗಿದ ಮೇಲೆ ಮತ್ತೆ ನಾವು ವಾಪಸ್ ಬರ್ತಾ ಲಗೇಜ್ ಎಲ್ಲ ಕ್ಲಾಕ್ ರೂಮ್ ಅಲ್ಲಿ ಇಟ್ಟು ಮತ್ತೆ ದೇವ್ರ ದರ್ಶನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಮತ್ತೆ ನಾವು ಬೆಂಗಳೂರು ಹೊರಟು ನಾವ್ ಈ ಕಡೆ ಬಂದ್ವಿ. ಅಷ್ಟು ಚೆನ್ನಾಗೆಲ್ಲಾನು ಎಂಜಾಯ್ ಮಾಡಿದ್ವಿ. ಅದಾದ್ಮೇಲೆ ಇನ್ನೊಂದು ಏನಂದ್ರೆ ಮೊನ್ನೆ ರೀಸೆಂಟ್ ಆಗಿ ದಸರಾ ಹಬ್ಬದಲ್ಲಿ ಮೈಸೂರಲ್ಲಿ ಒಂದು ಧ್ಯಾನದ ಕಾರ್ಯಕ್ರಮ, ಮೈಸೂರು ದಸರಾ ಅಂತ ಅಂದು ಅಲ್ಲೊಂದು ಧ್ಯಾನದ ಕಾರ್ಯಕ್ರಮ. ಅಲ್ಲಿ ಏನಂದ್ರೆ ಚನ್ನಬಸಪ್ಪ ಅಂತ ಅಂದು ಅವರು ಅರೇಂಜ್ ಮಾಡಿದ್ರು. 5 ದಿನ ಇತ್ತು. ಅದು ಈಗಾಗ್ಲೇ 1-3 ವರ್ಷದಿಂದ ಇದೆ ಅಂತಾನೆ ಅನ್ಸುತ್ತೆ. ಆದ್ರೆ ನಮ್ಗೆ ಹೋಗಕ್ಕಾಗಿಲ್ಲ. ನಮ್ಗೆ ಮೈಸೂರು ದಸರಾ ಬೇರೆ ನೋಡ್ಬೇಕು ಅನ್ನೋದೊಂದು ಇಷ್ಟ ಇತ್ತು. ಅಂದ್ರೆ ಏನು ಟಿವಿದಲ್ಲೆಲ್ಲ ನೋಡ್ತೀವಿ ಕೊನೆಯದು ಜಂಬೂ ಸವಾರಿ. ಆದ್ರೆ ಕಣ್ಣುಗಳಿಂದ ನೋಡ್ಬೇಕು ಅನ್ನೋದೊಂದಿತ್ತು. ಆದ್ರೆ ಅದನ್ನೊಂದು ನೋಡೋಣಂತೆ ಅಂತ. ಆದ್ರೆ ಮೊದ್ಲು 5 ದಿನ ಇತ್ತಲ್ಲ ಸರಿ ನೋಡಿದ್ವಿ. ಮಧ್ಯ ಇನ್ನೊಂದ್ 2 ದಿನ ಗ್ಯಾಪ್ ಅಲ್ಲಿ ಮುಗಿದ ಮೇಲೆ ಅಲ್ಲಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಬೆಳಿಗ್ಗೆ ಧ್ಯಾನ ಅವರು ಏನ್ ಮಾಡಿದ್ರು ಅಂದ್ರೆ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತಂದೆ ನಮ್ ಮೈಸೂರ್ ಅರಮನೆಗೆ ಹತ್ರನೇ ಅದು ಚೌಲ್ಟ್ರಿ ತಗೊಂಡಿದ್ರು ಅವರು. ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಅಂದು ಅಲ್ಲಿ ಧ್ಯಾನ ಮುಗಿಸ್ಕೊಂಡು ನಾವು ಮೈಸೂರು ಅಂದ್ಮೇಲೆ ಎಲ್ಲ ನೋಡೋ ಪ್ಲೇಸಸ್ ಇರ್ತಾವಲ್ಲ ಎಲ್ಲಾನು ನೋಡ್ಕೊಂಡ್ ಬರೋದು. ಮಧ್ಯಾಹ್ನ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲಾನು ಇತ್ತು. ಮತ್ ಸಾಯಂಕಾಲನೂ ಅಷ್ಟೇ ಮಧ್ಯಾಹ್ನ 2 ಗಂಟೆಯಿಂದ ಊಟ ಮುಗಿದ ಮೇಲೆ ಅಲ್ಲಿಂದ 5 ಗಂಟೆ 6 ಗಂಟೆ ತನಕ ಧ್ಯಾನ ಇರ್ತಿತ್ತು. ಕಲ್ಚರಲ್ಲೂ ಇರ್ತಿತ್ತು. 6 ಗಂಟೆಯಿಂದ ಬಿಟ್ಬಿಡೋರು ಎಲ್ಲರನ್ನೂ. ಯಾಕೆ ಅಂದ್ರೆ ಮೈಸೂರು ದಸರಾ ನೋಡೋದು ಇಷ್ಟ ಇರುತ್ತಲ್ಲ ಎಲ್ಲರೂ ಹೋಗ್ಲಿ ಅಂತ ಅಂದು ಅದನ್ನು ಅಷ್ಟೇ ಅಲ್ಲೆಲ್ಲಾನು ಅರಮನೆಗೆ ಒಂದಿನ ಹೋದ್ವಿ, ಫ್ಲವರ್ ಶೋಗ್ ಒಂದಿನ ಹೋದ್ವಿ. ಮತ್ತೆ ನಾವಿರೋದಕ್ಕೆ ಹತ್ರನೇ ಶಂಕರ ಮಠ ಇತ್ತು. ಶಂಕರ ಮಠಕ್ಕೆ ಒಂದಿನ ಹೋದ್ವಿ. ಆಮೇಲೆ ಇಸ್ಕಾನ್ ಟೆಂಪಲ್ ಚೆನ್ನಾಗಿದೆ ಅಂದ್ರು, ಅದಕ್ಕೊಂದಿನ ಹೋದ್ವಿ. ಹಿಂಗೆಲ್ಲಾನು ಇಲ್ಲಿ ಧ್ಯಾನನೂ ಆಗ್ಬೇಕು, ಅಲ್ಲಿ ಇದು ಮೈಸೂರು ನೋಡ್ದಂಗೂ ಆಗ್ಬೇಕು ಅಂತ ಅಂದ್ರು ಅದನ್ನೆಲ್ಲ ನೋಡಿದ್ವಿ. ಮಧ್ಯ 2 ದಿನ ಇತ್ತು. 2 ದಿನದಲ್ಲಿ ನಮ್ ನಾದ್ನಿ ಮಗ ಅಲ್ಲಿದ್ದಾರೆ ಸರಿ ಅಂತಂದು ಅಲ್ಲಿ ಹೋಗಿ ಅವ್ರ ಮನೆಗೂ ಇದ್ದು ಅವ್ರ ಮನೆ ಹತ್ರ ಎಲ್ಲಾನು ನೋಡ್ಕೊಂಡು ಬಂದ್ವಿ. ಕೊನೆಗೆ ಇದು ಜಂಬೂ ಸವಾರಿ ನೋಡೋಣ
ನಮಗೇನು ಟಿಕೆಟ್ ನಮ್ಮ ಹತ್ರ ಇಲ್ಲ, VIP ಪಾಸ್ ಇಲ್ಲ, ಏನಿಲ್ಲ, ಹೆಂಗ್ ನೋಡ್ಬೇಕು, ಏನಾಗುತ್ತೋ ಆಗ್ಲಿ ಅಂತ. ನಮ್ ನಾದ್ನಿ ಮಗ ಅಂದ, ಹೆಂಗ್ ಹೋಗ್ತಿರತ್ತೆ, ಏನು ಇಲ್ಲ ಅಂದ್ರೆ ಹೋಗಕ್ಕಾಗಲ್ಲ ಅಂದ್ರೆ, ನೋಡೋಣ ತಡಿ ಏನಾಗುತ್ತೋ, ಆದ್ರೆ ನೋಡೋಣಂತೆ, ಹತ್ರ ತನಕ ಹೋಗೋಣ ಅಂತ ಅನ್ಕೊಂಡ್ವಿ. ಅಲ್ಲಿ ನಮ್ಗೆ ಒಬ್ರು ಪರಿಚಯ ಆದ್ರು, ನಮ್ಮ ಆ ಧ್ಯಾನಕ್ಕೆ ಹೋದಾಗ. ಅವರು ಆ ಮೇಡಮ್ ಕೊನೆಗೆ ನಾವು ವಾಪಸ್ ಬರೋ ಟೈಮಲ್ಲಿ ಅಲ್ಲಿ ನಾವು ಸೇವೆಗೂ ಅಲ್ಲಿ ಇರ್ತಿದ್ವಿ, ಅಂದ್ರೆ ಏನು ಬಡಿಸೋದಾಗ್ಲಿ ಅದೆಲ್ಲ ಮಾಡ್ತಾ ಇದ್ವಿ. ಹಿಂಗೆ ಮಾತಾಡ್ಸಿದ್ರ, ಏನ್ ಮಾಡ್ತೀರಾ ಇವಾಗ, ಊರಿಗೆ ಹೋಗ್ತೀರಾ? ಇಲ್ಲ, ಇರೋಣ ಅಂತ ಅನ್ಕೊಂಡಿದೀವಿ, ಮೈಸೂರ್ ದಸರಾ ನೋಡ್ಬೇಕು ಅಂತ ಅಂದು, ಜಂಬೂ ಸವಾರಿ ಏನಾಗುತ್ತೋ ನೋಡ್ಬೇಕು ಅಂದ್ರೆ, ನನಗೇನಾದ್ರೂ ಪಾಸ್ ಸಿಕ್ಕಿದ್ರೆ ನಿಮ್ಗೆ ಕೊಡ್ತೀನಿ ಅಂತ ಅಂದ್ರು. ಆದ್ರೆ ಡೆಫಿನೆಟ್ ಅನ್ಕೋಬೇಡಿ ಅಂತಾನು ಹೇಳಿದ್ರು. ಸರಿ ಆಗ್ಲಿ ಅಂತಂದು ನನ್ ಫೋನ್ ನಂಬರ್ ಸಮೇತನು ಇಸ್ಕೊಂಡ್ರು ಅವ್ರು. ಸರಿ ಹೆಂಗಾದ್ರೆ ಹಂಗಾಗ್ಲಿ ಅಂತ ಅಂದ್ರೆ, ನಾನ್ ಫೋನ್ ಮಾಡಿ ಹೇಳ್ತೀನಿ, ನಾನ್ ಹೇಳಿದ ತಕ್ಷಣ ನೀವು ಆ ಪ್ಲೇಸಿಗೆ ಬರ್ಬೇಕು ಅಂದ್ರು. ಆಯ್ತು ಅಂತ ಅಂದ್ವಿ. ಅವತ್ತು ಜಂಬೂ ಸವಾರಿ ದಿನ ಬೆಳಿಗ್ಗೆ ತಿಂಡಿ ಆಗ ತನಕನೂ ನಮ್ಗೆ ಏನೂ ಇಲ್ಲ, ಇನ್ನೂ ಗೊತ್ತಿಲ್ಲ, ಏನು ನೋಡ್ತೀವೋ ಇಲ್ವೋ ಅಂತಾನು ಗೊತ್ತಿಲ್ಲ. ಒಟ್ಟು ಜಂಬೂ ಸವಾರಿ ಹತ್ರ ಹೋಗೋಣ, ಆದ್ರೆ ನೋಡೋಣ ಅನ್ನೋದೊಂದು ನಾವು ಹಂಗ ಅನ್ಕೊಂಡಿದ್ವಿ. ಸರಿ ತಿಂಡಿ ಆದ್ಮೇಲೆ ಅವರು ಬೆಳಿಗ್ಗೆ 10 ಗಂಟೆಗೆ 10:30ಗೆ ಫೋನ್ ಮಾಡಿದ್ರು. ಫೋನ್ ಮಾಡ್ಬಿಟ್ಟು 2 ಪಾಸ್ ಇದಾವೆ, ನೀವ್ ಬನ್ನಿ ಅಂತ ಅಂದು ಒಂದು ಪ್ಲೇಸ್ ಹೇಳಿದ್ರು. ನಮಗ್ ಖುಷಿ ಅಂದ್ರೆ ಖುಷಿ ಆಗ್ಬಿಡ್ತು. ಅಬ್ಬಾ ಏನಪ್ಪ, ಏನ್ ಲಕ್ ಇದು ಅಂತ. ನಮ್ ಚಿಕ್ಕಮ್ಮ ಒಬ್ರಿದ್ರು ನಮ್ ಜೊತೆಗೆ. ಅವ್ರಿಗೆ ಮತ್ತೆ ಹೆಂಗ್ ಮಾಡೋದು, 3 ಅಲ್ವಾ, 3 ಜನ, ಮತ್ತೆ ಇಬ್ರು ಹೋಗಿ ಒಬ್ರು ಬಿಡಕ್ಕೂ ಆಗಲ್ಲ ಅಂತಂದು ಅವ್ರು ಕೇಳ್ದೆ, ರಿಕ್ವೆಸ್ಟ್ ಮಾಡ್ಕೊಂಡೆ, ಮೇಡಮ್ ಇನ್ನೊಂದ್ ಏನಾದ್ರು ಸಿಗುತ್ತಾ ಏನು ಅಂತಂದು. ಯಾಕೆಂದ್ರೆ ಇಲ್ಲ ನಮ್ ಚಿಕ್ಕಮ್ಮ ಇದಾರೆ ಅಂದ್ರೆ, ಸರಿ ನೀವ್ 3 ಜನನು ಬನ್ನಿ ನೋಡೋಣಂತೆ, ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋಣಂತೆ ಅಂತ ಅಂದ್ರು. ಸರಿ ಅಂತಂದ್ ಪಾಪ ನಮ್ ಚಿಕ್ಕಮ್ಮ, ಸರಿ ನೀವ್ ಹೋಗ್ರಿ ಅನ್ನಕ್ಕೂ ಅವ್ರು ಅಂದ್ರುನು ನಮಗೂ ಬಿಟ್ಟು ಹೋಗಕ್ ಮನ್ಸಿಲ್ಲ. ಸರಿ ಅಂತ 3 ಜನನು ಹೋದ್ವಿ. ಅವ್ರು ಹೇಳಿರೋ ಪ್ಲೇಸ್ ಕರೆಕ್ಟ್ ಆಗಿ ಹೋದ್ವಿ. ಅಲ್ಲಿ ಬಿಡ್ತಾ ಇಲ್ಲ, ನಮ್ಮ ಹತ್ರ ಪಾಸ್ ಏನು ಇಲ್ವಲ್ಲ, ಬಿಡ್ತಾ ಇಲ್ಲ. ಸರಿ ಅಂತಂದು ಅಲ್ಲೇ ನಿಂತ್ಕೊಂಡಿದ್ವಿ. ಅವ್ರಿಗೆ ಫೋನ್ ಮಾಡಿದ್ವಿ, ಇಲ್ಲ 1/4 ಗಂಟೆಯಲ್ಲಿ ನಾನು ಬರ್ತೀನಿ ಅಂದ್ರು. ಬಂದ್ರವ್ರು. ಬಂದ್ಮೇಲೆ ಅವ್ರ ಹತ್ರ ಪಾಸ್ ಇತ್ತು, ಅಂದ್ರೆ ಏನಂದ್ರೆ ಇನ್ನೊಂದು ಎಕ್ಸ್ಟ್ರಾ ಪಾಸನ್ನು ಇತ್ತು. ನಮ್ಮನ್ 3 ಜನನು ಅವ್ರು ಬಿಡಿಸಿದ್ರು. ಅಲ್ಲಿ ಹೋದ್ವಿ. ಅಲ್ಲಿ ಹೆಂಗೆ ಅಂದ್ರೆ, ಎಷ್ಟು ಚೆನ್ನಾಗಿ ನಾವು ಮನೆ ಮುಂದೆ ನಾವು ಮೆರವಣಿಗೆ ಹೋದ್ರೆ ನೋಡ್ತೀವಲ್ಲ, ಆ ತರ ನೋಡಿದ್ವಿ. ಅಲ್ಲಿ ಅಲ್ಲಿ ನಮ್ಮ ಸಂಘದ್ದೇ ಬ್ಯಾಂಕ್ ಇದೆ, ಕನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್ ಅಂತ ಅಂದು. ಅಲ್ಲಿ ಬ್ಯಾಂಕ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಒಂದಷ್ಟು ಜಾಗನ್ನ ಅವರು ಬಾರ್ಗೇಟ್ ಹಾಕ್ಬಿಟ್ಟು, ಆ ಚೇರ್ಗಳೆಲ್ಲ ಹಾಕ್ಬಿಟ್ಟು ನಮ್ಮವ್ರಿಗೆ ದರ್ಶನ ಆಗ್ಲಿ ಅಂತ ಅಂದು ಅವರು ಆ ತರ ಅರೇಂಜ್ ಮಾಡಿದ್ದಾರೆ. ನಮ್ಮವ್ರಿಗೆಲ್ಲರಿಗೂ ಪಾಸ್ ಕೊಟ್ಟಿದ್ದಾರೆ. ಅವರು ಪಾಪ ನಮ್ಮನ್ನ ಕರ್ಕೊಂಡೋಗಿದ್ದಾರೆ ಅವ್ರ ಪಾಸಲ್ಲಿ. ಅವ್ರಿಗೆ ಒಬ್ಬೊಬ್ರಿಗೆ ಇಷ್ಟಿಷ್ಟು ಪಾಸು ಅಂತ ಕೊಟ್ಟಿದ್ದಾರೆ, ಅವ್ರು ನಮ್ಮನ್ನ ಕರ್ಕೊಂಡೋಗಿದ್ದಾರೆ. ಆ ಜಾಗದಲ್ಲಿ ನಾವು ಬೆಳಿಗ್ಗೆ 11:30 12 ಗಂಟೆ ಕೂತಿದ್ದು. ಜಂಬೂ ಸವಾರಿ ಬಂದಿದ್ದು 5:30 6 ಗಂಟೆ. ಅಲ್ಲಿ ತನಕನು ಅಲ್ಲಿ ಮಳೆನೂ ಬಂತು, ಬಿಸಿಲು ಬಂತು, ಎಲ್ಲದಕ್ಕೂ ನೆನಿತಾನು ಇದ್ವಿ, ಒಣಗ್ತಾನು ಇದ್ವಿ. ಹಂಗ್ ಕುತ್ಕೊಂಡ್ವಿ. ಎಲ್ಲರೂ ಚೇರ್ಗಳೆಲ್ಲಾನು ಹಾಕಿದ್ರು. ಫಸ್ಟ್ ಲೈನ್ ಅಲ್ಲೇ ನಮಗ್ ಸಿಕ್ತು ಜಾಗನು. ನಿಜವಾಗ್ಲು ಇದು ಹೆಂಗ್ ಸಿಕ್ತು ಅಂದ್ರೆ, ನಾವು ಧ್ಯಾನ ಮಾಡಿರೋದಕ್ಕೆ ಅಂತಾನೆ ಅನಿಸ್ತು. ಯಾಕೆಂದ್ರೆ ಮೈಸೂರ್ ಲೋಕಲ್ ಅವರು ಹಿಂದಿದ್ದಾರೆ, ನಾವು ಮುಂದಿದೀವಿ, ಹಂಗಿತ್ತು. ಅಷ್ಟು ಚೆನ್ನಾಗಿ ಅಲ್ಲಿನೂ ಎಲ್ಲನೂ ಜಯಘೋಷ ಮಾಡೋದಾಗ್ಲಿ ಇದಾಗ್ಲಿ. ಆಮೇಲೆ ಅಲ್ಲಿನೂ ಅಷ್ಟೇ ಧ್ಯಾನಗಳೇ, ನಾವೆಲ್ಲರೂ ಒಂದ್ ಕಡೆಗೆ ಸೇರ್ಕೊಂಡಿದ್ವಿ, ಅವ್ರ ಮೈಸೂರವರು ನಾವು ಎಲ್ಲನೂ ಮಾತಾಡ್ತಾ ಇದ್ವಿ. ಮತ್ತೆ ಹೊಸಬ್ರು ಯಾರಿದ್ರೆ ಅವ್ರಿಗೆ ಧ್ಯಾನ ಹೇಳ್ಕೊಡೋದು. ಹೀಗೆ ಇಷ್ಟು ಚೆನ್ನಾಗಿ ನೋಡ್ಬಿಟ್ಟು 5 ಗಂಟೆಗೆ ನಾವು ಜಂಬೂ ಸವಾರಿ ನೋಡಿದ್ವಿ. ಮೊದ್ಲು ಇಂದ ಕೊನೆಯ ತನಕನೂ ನೋಡಿ ಎಂಜಾಯ್ ಮಾಡಿದ್ವಿ. ಮತ್ತೆ ನಾವ್ ಅವತ್ ಮಾರನೇ ದಿನ ಊರಿಗೆ ವಾಪಸ್ ಆದ್ವಿ. ನಾನು ಇಷ್ಟೆಲ್ಲ ಏನಕ್ಕೆ ಹೇಳಿದೀನಿ ಅಂದ್ರೆ, ಈ ಧ್ಯಾನ ಎಂಬ ಈ ಜಗತ್ತಿಗೆ ಬಂದ್ರೆ ನಾವ್ ಏನ್ ಅನ್ಕೊಂಡ್ರು ಆಗುತ್ತೆ. ನಾವ್ ಜಂಬೂ ಸವಾರಿ ನೋಡ್ಬೇಕು ಅನ್ಕೊಂಡ್ವಿ, ನೋಡಿದ್ವಿ. ನಾವೆಲ್ಲನ ಹೋಗ್ಬೇಕು ಅನ್ಕೊಂತೀವಿ, ಹೋಗ್ತೀವಿ. ನಮ್ಗೆ ಆರೋಗ್ಯ ಸರಿ ಇಲ್ವಾ, ಧ್ಯಾನ ಕುತ್ಕೊಂಡು ನಿಮಗೆ ನೋವಿದೆಯೋ ಅದ್ರ ಮೇಲೆ ಗಮನ ಇಡ್ರಿ, ಧ್ಯಾನ ಮಾಡ್ರಿ, ಹೋಗ್ಬಿಡತ್ತೆ. ಅದಕ್ಕಾಗಿನೇ ಈಗ ನಾವು ಧ್ಯಾನಕ್ಕೆ ಬಂದು 11 ವರ್ಷ ಆಯ್ತು. 11 ವರ್ಷದಿಂದ ನೋ ಟ್ಯಾಬ್ಲೆಟ್, ನೋ ಡಾಕ್ಟರ್, ನೋ ಹಾಸ್ಪಿಟಲ್, ಆ ತರನೇ ಇದೀವಿ. ಏನಾದ್ರೂ ಧ್ಯಾನದಿಂದ. ಜ್ವರ ಬಂತ, ಮಾತ್ರೆ ತಗೊಂಡ್ ಅರ್ಧ ಗಂಟೆ ಮಲಕೊಂತಾರೆ, ಹಂಗಲ್ಲ. ನಾವು ಜ್ವರ ಬಂತ ಯಾವಾಗ್ಲೂ ಧ್ಯಾನ ಮಾಡೋದಕ್ಕಿಂತ ಇನ್ನೊಂದ್ ಅರ್ಧ ಗಂಟೆ ಜಾಸ್ತಿ ಟ್ಯಾಬ್ಲೆಟ್. ಅದು ನಾನ್ ಧ್ಯಾನ ಮಾಡ್ತೀನಿ, ನನಗೆ ಇದು ವಾಸಿ ಆಗ್ಬೇಕು, ಅದೇ ಒಂದು. ನಾವ್ ಹೆಂಗೆ ತಾಯಿ ಹತ್ರ ಹಠ ಮಾಡ್ತೀವಲ್ಲ ನನಗ್ ಬೇಕು ಅಂತ, ಹಂಗೆ ನಮ್ ಮನ್ಸಲ್ಲಿರೋ ಭಗವಂತನ ಹತ್ರ ನಾವು ಹಠ ಮಾಡ್ಬೇಕು. ಇಲ್ಲ ನನಗೆ ಹುಷಾರಿಲ್ಲ, ನನಗೆ ವಾಸಿ ಮಾಡು, ಮತ್ ನನ್ ಧ್ಯಾನ ಮಾಡಕ್ಕಾಗಲ್ಲ ಇಲ್ಲ ಅಂದ್ರೆ ಅಂತ ಕೇಳ್ಕೋಬೇಕು. ನಾವ್ ಧ್ಯಾನ ಅಂದ್ರೆ ಏನು, ನಾವ್ ಎಲ್ಲೋ ಹೊರಗಡೆ ಇರೋ ಪರಮಾತ್ಮನ್ನು ನಾವು ಕೈ ಮುಗ್ದು ಕೇಳ್ಕೊಳ್ಳೋದಲ್ಲ. ನಮ್ಮ ಒಳಗಿರುವಂತಹ ಪರಮಾತ್ಮನ್ನು
ನಾವು ಕೇಳ್ಕೊಳ್ಳೋದೆ. ಈಗ ದೇವಸ್ಥಾನಕ್ಕೆ ಹೋಗ್ತೀವಿ, ತಿರುಪತಿಗೆ ಎಷ್ಟು ಗಂಟೆಗಟ್ಲೆ ನಾವು ಕ್ಯೂನಲ್ಲಿ ನಿಂತ್ಕೊಂಡು ಹೋಗ್ತೀವಿ. ದೇವ್ರ ಮುಂದೆ 2 ಸೆಕೆಂಡನ್ನು ಬಿಡೋದಿಲ್ಲ. ಆ 2 ಸೆಕೆಂಡಿಗೆ ಕಣ್ ಮುಚ್ಕೊಂಡು ಕೈ ಮುಗಿತೀವಿ. ಏನಕ್ಕೆ? ಆ ಭಗವಂತ ಅಲ್ಲಿದ್ದಾನೆ ಅಂತ ಅಲ್ಲ, ನಮ್ಮಲ್ಲಿದ್ದಾನೆ ಅಂತ ಅಂದು. ಆದ್ರೆ ನಮ್ಗೆ ಗೊತ್ತಿಲ್ಲ ಅದು. ನಮ್ಮಲ್ಲೇ ಇದ್ದಾನೆ ಆ ಭಗವಂತ, ಆದ್ರೂ ನಾವು ಬೇರೆ ಕಡೆ ಹುಡುಕಕ್ ಹೋಗ್ತೀವಿ. ಅದು ತಪ್ಪಂತ ಹೇಳಲ್ಲ, ಅಲ್ಲಿ ಎನರ್ಜಿನೂ ಇರುತ್ತೆ. ಆ ಎನರ್ಜಿ ತಗೊಂಡು ನಮ್ಮೊಳಗಿರುವಂತಹ ಪರಮಾತ್ಮನನ್ನ ನೋಡಿ ಧ್ಯಾನ ಮಾಡಿದ್ರೆ ಆ ಪರಮಾತ್ಮನನ್ನ ನೋಡಕ್ಕಾಗತ್ತೆ ಅಂತ ಅಂದೆ ನಮ್ ಗುರುಗಳು ಪಿತಾಮಹ ಪತ್ರಿಜಿ ಅವರು ಧ್ಯಾನ ಮಾಡಿ 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 ಅಂತ ಹೇಳೋದು. ಧ್ಯಾನ ಮಾಡಿದ್ರೆ ನಮ್ಗೆ ಏನ್ ಬೇಕಾದ್ರೂ ಆಗತ್ತೆ. ಒಂದು ಧ್ಯಾನ ಅನ್ನೋದು ಏನಂದ್ರೆ ಒಂದು ಕಲ್ಪವೃಕ್ಷ ಕಾಮಧೇನು ಇದ್ದಂಗೆ, ನಾವ್ ಏನ್ ಕೇಳ್ಕೊಂಡ್ರು ಬರುತ್ತೆ. ಅದಕ್ಕಾಗಿನೇ ಯಾವಾಗ್ಲೂ ಪಾಸಿಟಿವ್ ಮೈಂಡ್ ಅಲ್ಲಿ ಇರಿ, ನೆಗೆಟಿವ್ ಯಾವತ್ತೂ ಯೋಚನೆ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇರೋದು. ಇಷ್ಟೊತ್ ತನಕ ನಾನು ಮಾತಾಡಿದೀನಿ, ಇನ್ನು ಮಾತಾಡ್ತಿದ್ರೆ ಇನ್ನು ಎಷ್ಟೊತ್ತಾದ್ರೂ ಇರತ್ತೆ. ಆದ್ರೆ ಈ ಇಷ್ಟೊತ್ತಿಗೆ ನನಗೆ ಕೊಟ್ಟಿರೋ ಟೈಮನು ಆಯ್ತು. ನಾನಿವಾಗ ಮುಗಿಸ್ತಾ ಇದ್ದೀನಿ. ಇಷ್ಟ ತನಕ ನನಗೆ ಈ ಮಾತಾಡೋ ಅವಕಾಶ, ನನ್ನ ಅನುಭವಗಳನ್ನು ಹೇಳೋ ಅವಕಾಶ, ನಾನು ಹೇಗೆ ಧ್ಯಾನಕ್ಕೆ ಬಂದಿದ್ದೀನಿ ಅನ್ನೋದು ಹೇಳೋ ಅವಕಾಶ ಮಾಡಿಕೊಟ್ಟಿರುವಂತಹ ನಿಮ್ಮ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.